ಇತ್ತೀಚೆಗೆ ನೋಡಿ ನೀವು ಈ ಟ್ರಾನ್ಸ್ ಜೆಂಡರ್ ಅನ್ನೋದು ಏನಿದೆಯಲ್ಲ, ಜೆಂಡರ್ ಓರಿಯೆಂಟೇಷನ್, ಟ್ರಾನ್ಸ್ ವಿಮೆನ್, ಬಹಳಷ್ಟು ಜನ ಮೊದಲು ಸ್ವಲ್ಪ ಕಮ್ಮಿ ಇತ್ತು ಇದು ಪಾಪ್ಯುಲೇಷನ್. ಇವಾಗ ಇದು ಜಾಸ್ತಿ ಆಗ್ತಾ ಇದೆ. ಹೋಮೋಸೆಕ್ಷುಯಾಲಿಟಿ ಆಗ್ಬೋದು, ಟ್ರಾನ್ಸ್ ಮೆನ್ನು, ಟ್ರಾನ್ಸ್ ವಿಮೆನ್ನು, ಇದೆಲ್ಲ ಈ ಥರ ಜೆಂಡರ್ ಓರಿಯೆಂಟೇಷನ್ನು ಇತ್ತೀಚೆಗೆ ಜಾಸ್ತಿ ಆಗ್ತಾ ಇದೆ. ಒಂದು ಕಾರಣ ಅದ್ರ ಬಗ್ಗೆ ಹೆಚ್ಚು ನಮಗೆ ತಿಳುವಳಿಕೆ ಬಂದಿದೆ ಅನ್ನೋದು. ಏನು ಸೆಕ್ಸ್ ಅಂತ ಅಂತೀವಿ ಅದಕ್ಕೇನೆ ಕುತೂಹಲ ಅಂತಹದ್ದು. ಗಂಡು ಹೆಣ್ಣು ಅಂತ ನಾವು ಏನು ಲಿಂಗನ ನಿರ್ಧಾರ ಮಾಡ್ತೀವಿ ಅಲ್ಲೇನೆ ಅದನ್ನು ತೊಂದರೆ ಕೊಡೋಂಥ ಸಾಧ್ಯತೆನ ಇತ್ತೀಚೆಗೆ ನೋಡ್ತಾ ಇದ್ದೀವಿ. ವೈಜ್ಞಾನಿಕ ದೃಷ್ಟಿಕೋನದಿಂದ ನಾವು ನೋಡೋದಾದರೆ ಬಹಳಷ್ಟು ತೊಂದರೆಗಳು ಇತ್ತೀಚೆಗೆ ಜಗತ್ತಿನಾದ್ಯಂತ ಹೆಚ್ಚಾಗ್ತಾ ಇದೆ. ಪುರುಷರಲ್ಲಿ ಟೆಸ್ಟೋಸ್ಟಿರಾನ್ ಅಂತ ಒಂದು ಹಾರ್ಮೋನ್ ಇದೆ, ಪುರುಷ ಹಾರ್ಮೋನ್. ಅದು ಚೆನ್ನಾಗಿ ಸರಿಯಾದ ಪ್ರಮಾಣದಲ್ಲಿದ್ದಾಗ ಪುರುಷನಿಗೆ ಆ ಮೇಲ್ನೆಸ್ ಅಂತಂತೀವಿ, ಅದು ಹದಿಹರೆಯದಲ್ಲಿ ಬಹಳಷ್ಟು ದೈಹಿಕ ಬೆಳವಣಿಗೆ ಏನಿರುತ್ತೆ, ಅವನು ಗಡ್ಡ ಬರೋದು, ಮೀಸೆ ಬರೋ ಅಂಥದ್ದೇ ಆಗಲಿ, ಅಥವಾ ವೀರ್ಯಾಣು ಉತ್ಪಾದನೆ ಆಗದೆ ಅಂತೇ ಆಗಲಿ, ವಾಯ್ಸ್ದು ಸ್ವಲ್ಪ ಚೇಂಜ್ ಆಗದೇ ಆಗಲಿ, ಈ ಥರದ್ದೆಲ್ಲದೂ ಬದಲಾವಣೆ, ದೈಹಿಕ ಬದಲಾವಣೆಗಳಿದೆಯಲ್ಲ, ಇದಕ್ಕೆ ಮೂಲ ಕಾರಣ ಟೆಸ್ಟೋಸ್ಟಿರಾನ್. ಇತ್ತೀಚೆಗೆ ಏನಾಗ್ತಿದೆ, ಝೀನೋ ಎಸ್ಟ್ರೋಜನ್ ಅಂತಂದರೆ ನೈಸರ್ಗಿಕವಾಗಿರುವಂಥ ಕೆಲವು ಪದಾರ್ಥಗಳು ಅಥವಾ ಕೃತಕ ಕೆಲವು ಪದಾರ್ಥಗಳು ದೇಹಕ್ಕೆ ಹೋದಾಗ ಅವು ಅಲ್ಲಿ ಎಸ್ಟ್ರೋಜನ್ ಅಥವಾ ಫೀಮೇಲ್ ಹಾರ್ಮೋನಿನ ಥರ ಕೆಲಸ ಮಾಡೋಕ್ಕೆ ಶುರು ಮಾಡುತ್ತೆ. ಈ ಮಾಲ್ ಸಂಸ್ಕೃತಿ ಇದೆಯಲ್ಲ, ತರಕಾರಿಗಳು ಎಷ್ಟು ದಿನದಿಂದ ಅವ್ರನ್ನ ಅದನ್ನ ಇಡಬೇಕಾದ್ರೆ ಅಲ್ಲಿ ಎಲ್ಲಿಂದನೋ ಬರುತ್ತದು, ಎಷ್ಟೋ ದಿನ ಇಡಬೇಕು ಅಂತಂದರೆ ಅದಕ್ಕೆ ಎಷ್ಟೊಂದು ರಾಸಾಯನಿಕಗಳು ಅದರಲ್ಲಿದೆ. ಅದೇ ನಾವೇನು ಮಾಡ್ತೀವಿ, ಯಾವುದೋ ಒಂದು ಅಜ್ಜ ಅದೆಲ್ಲೋ ಕೂತ್ಕೊಂಡು ಒಂದಷ್ಟು ಸ್ವಲ್ಪನೇ ತರಕಾರಿ ಇಟ್ಕೊಂಡು ಮಾಡ್ತಾ ಇದೆ ಅಂದರೆ ಅಲ್ಲಿ ತಗೊಳ್ಳಲ್ಲ. ನಮಸ್ಕಾರ ವೀಕ್ಷಕರೇ, ನೀವು ನೋಡ್ತಾ ಇದ್ದೀರಾ ವಿಶ್ವವಾಣಿ ಹೆಲ್ತ್. ನಾನು ಕೇಶವ್ ಪ್ರಸಾದ್. ವೀಕ್ಷಕರೇ, ನಾನು ಇತ್ತೀಚೆಗೆ ಎಲ್ಲೋ ಒಂದು ಕಡೆ ಓದುವಂಥ ಸಂದರ್ಭದಲ್ಲಿ ಒಂದು ವಿಚಾರವನ್ನು ನೋಡಿದೆ. ಅದು ಏನಪ್ಪ ಅಂತಂದರೆ, ಈ ಅತಿಯಾದ ರಾಸಾಯನಿಕಗಳ ಬಳಕೆಯಿಂದ ಗಂಡು ಮಕ್ಕಳಲ್ಲಿ ಹೆಣ್ಣು ಮಕ್ಕಳ ವರ್ತನೆಗಳು, ನಡವಳಿಕೆಗಳು ಕಂಡುಬರುವಂಥ ಚಾನ್ಸಸ್ ಇರುತ್ತೆ ಅಂತ. ಹಾಗಾಗಿ ಈ ಒಂದು ಟಾಪಿಕ್ ಬಗ್ಗೆ ಇವತ್ತಿನ ವಿಶೇಷ ಸಂಚಿಕೆಯಲ್ಲಿ ನಾವು ತಜ್ಞರಿಂದ ಸಾಕಷ್ಟು ಮಾಹಿತಿಯನ್ನು, ವೈಜ್ಞಾನಿಕ ವಿಚಾರಗಳನ್ನು ತಿಳ್ಕೊಳ್ಳೋಣ. ಅದಕ್ಕಾಗಿ ನಮ್ಮ ಜೊತೆ ಇವತ್ತು ಮೈಸೂರು ವಿಶ್ವವಿದ್ಯಾಲಯದ ಸುತ್ತೂರು ಎಸ್ ಮಾಲಿನಿಯವರು, ಅಂದರೆ ಮೈಸೂರು ವಿಶ್ವವಿದ್ಯಾಲಯದ ಜೆನೆಟಿಕ್ ಮತ್ತು ಜೆನೋಮಿಕ್ಸ್ ವಿಭಾಗದ ಪ್ರೊಫೆಸರ್ ಆಗಿದ್ದಾರೆ. ಇವ್ರ ಜೊತೆ ನಾವು ಸಾಕಷ್ಟು ವಿಚಾರಗಳನ್ನು ತಿಳ್ಕೊಳ್ಳೋಣ. ಬನ್ನಿ ಕಾರ್ಯಕ್ರಮಕ್ಕೆ ಅವರನ್ನ ವೆಲ್ಕಮ್ ಮಾಡೋಣ. ನಮಸ್ಕಾರ ಮಾಲಿನಿ ಮೇಡಮ್. ನಮಸ್ತೆ ಸರ್. ಸೊ ಅಂದಹಾಗೆ ಈ ವಿಚಾರ ನಾನು ಎಲ್ಲೊಂದು ಕಡೆ ಓದಿದ್ದೆ, ಏನಂದರೆ ಈ ರಾಸಾಯನಿಕಗಳ ಅತಿಯಾದ ಬಳಕೆಯಿಂದಾಗಿ ಗಂಡು ಮಕ್ಕಳಲ್ಲಿ ಹೆಣ್ಮಕ್ಳ ಒಂದು ನಡವಳಿಕೆಗಳು ಕಂಡು ಬರುವಂಥ ಚಾನ್ಸಸ್ ಇರುತ್ತೆ ಅಂತ ಇಲ್ಲೊಂದು ಕಡೆ ಓದಿದ್ದೀನಿ. ಇದು ಆ್ಯಕ್ಚುಲಿ ನಿಜಾನಾ? ಏನು ಇದರ ಹಿನ್ನೆಲೆ ಅಂತ? ಹೌದು ಸರ್, ಇದು 100ಕ್ಕೆ 100ರಷ್ಟು ಸತ್ಯ. ಇದರ ಬಗ್ಗೆ ಜನಸಾಮಾನ್ಯರಲ್ಲಿ ತಿಳುವಳಿಕೆ ತುಂಬ ಕಮ್ಮಿ ಇದೆ. ಹಾಗಾಗಿ ಇತ್ತೀಚೆಗೆ ನೋಡಿ, ನೀವು ಈ ಟ್ರಾನ್ಸ್ ಜೆಂಡರ್ ಅನ್ನೋದು ಏನಿದೆಯಲ್ಲ, ಜೆಂಡರ್ ಓರಿಯೆಂಟೇಷನ್, ಟ್ರಾನ್ಸ್ ವಿಮೆನ್, ಬಹಳಷ್ಟು ಜನ ಮೊದಲು ಸ್ವಲ್ಪ ಕಮ್ಮಿ ಇತ್ತು ಇದು ಪಾಪ್ಯುಲೇಷನ್. ಇವಾಗ ಇದು ಜಾಸ್ತಿ ಆಗ್ತಾ ಇದೆ. ಹೋಮೋಸೆಕ್ಷುಯಾಲಿಟಿ ಆಗ್ಬೋದು, ಟ್ರಾನ್ಸ್ ಮೆನ್ನು, ಟ್ರಾನ್ಸ್ ವಿಮೆನ್ನು, ಇದೆಲ್ಲ ಈ ಥರ ಜೆಂಡರ್ ಓರಿಯೆಂಟೇಷನ್ನು ಇತ್ತೀಚೆಗೆ ಜಾಸ್ತಿ ಆಗ್ತಾ ಇದೆ. ಒಂದು ಕಾರಣ ಅದ್ರ ಬಗ್ಗೆ ಹೆಚ್ಚು ನಮಗೆ ತಿಳುವಳಿಕೆ ಬಂದಿದೆ ಅನ್ನೋದು. ಇನ್ನೊಂದು, ಎಲ್ಲೋ ಒಂದು ಕಡೆ ನಮ್ಮ ಜೀವನ ಶೈಲಿ, ನಮ್ಮ ಆಹಾರ ಪದ್ಧತಿ, ನಮ್ಮ ಹವ್ಯಾಸಗಳು ಎಲ್ಲೋ ಕೊನೆಯದಾಗಿ ನಮ್ಮ ಒಂದು ಏನು ಸೆಕ್ಸ್ ಅಂತ ಅಂತೀವಿ ಅದಕ್ಕೇನೆ ಕುತೂಹಲ ಅಂತಹದ್ದು. ಗಂಡು ಹೆಣ್ಣು ಅಂತ ನಾವು ಏನು ಲಿಂಗನ ನಿರ್ಧಾರ ಮಾಡ್ತೀವಿ ಅಲ್ಲೇನೆ ಅದನ್ನು ತೊಂದರೆ ಕೊಡೋಂಥ ಸಾಧ್ಯತೆನ ಇತ್ತೀಚೆಗೆ ನೋಡ್ತಾ ಇದ್ದೀವಿ. ವೈಜ್ಞಾನಿಕ ದೃಷ್ಟಿಕೋನದಿಂದ ನಾವು ನೋಡೋದಾದರೆ ಬಹಳಷ್ಟು ತೊಂದರೆಗಳು ಇತ್ತೀಚೆಗೆ ಜಗತ್ತಿನಾದ್ಯಂತ ಹೆಚ್ಚಾಗ್ತಾ ಇದೆ. ಕಾರಣ ಏನು ಅಂತಂದರೆ, ಸಾಮಾನ್ಯವಾಗಿ ಆರೋಗ್ಯವಂತ ವ್ಯಕ್ತಿಯಲ್ಲಿ, ಅದು ಮಹಿಳೆ ಆದರೆ ಆಕೆಯಲ್ಲಿ ಎಸ್ಟ್ರೋಜನ್ ಅಂತ ಒಂದು ಹಾರ್ಮೋನ್ ಇರುತ್ತೆ. ಅದು ಮಹಿಳೆಯ ಹಾರ್ಮೋನ್ ಅಂತಲೇ ಅನ್ಬೋದು. ಅದು ಅಂಡಾಣುಗಳ ಬಿಡುಗಡೆ ಆಗಿರ್ಬೋದು, ಮತ್ತು ಆಕೆಯ ದೇಹದ ಬೇರೆ ಬೇರೆ ಕೆಲಸಗಳಿಗೆ ಈ ಎಸ್ಟ್ರೋಜನ್ ಹಾರ್ಮೋನು ಬಹಳ ಮುಖ್ಯವಾದದ್ದು. ಇದೇ ಥರ ಪುರುಷರಲ್ಲಿ ಟೆಸ್ಟೋಸ್ಟಿರಾನ್ ಅಂತ ಒಂದು ಹಾರ್ಮೋನ್ ಇದೆ, ಪುರುಷ ಹಾರ್ಮೋನ್. ಅದು ಚೆನ್ನಾಗಿ ಸರಿಯಾದ ಪ್ರಮಾಣದಲ್ಲಿದ್ದಾಗ ಪುರುಷನಿಗೆ ಆ ಮೇಲ್ನೆಸ್ ಅಂತಂತೀವಿ, ಅದು ಹದಿಹರೆಯದಲ್ಲಿ ಬಹಳಷ್ಟು ದೈಹಿಕ ಬೆಳವಣಿಗೆ ಏನಿರುತ್ತೆ, ಅವನು ಗಡ್ಡ ಬರೋದು, ಮೀಸೆ ಬರೋ ಅಂಥದ್ದೇ ಆಗಲಿ, ಅಥವಾ ವೀರ್ಯಾಣು ಉತ್ಪಾದನೆ ಆಗದೆ ಅಂತೇ ಆಗಲಿ, ವಾಯ್ಸ್ದು ಸ್ವಲ್ಪ ಚೇಂಜ್ ಆಗದೇ ಆಗಲಿ, ಈ ಥರದ್ದೆಲ್ಲದೂ ಬದಲಾವಣೆ, ದೈಹಿಕ ಬದಲಾವಣೆಗಳಿದೆಯಲ್ಲ, ಇದಕ್ಕೆ ಮೂಲ ಕಾರಣ ಟೆಸ್ಟೋಸ್ಟಿರಾನ್.
ಇದು ಪುರುಷನಲ್ಲಿದ್ದಾಗ ಆತ ಒಬ್ಬ ಗಂಡಸು ಅಥವಾ ಪುರುಷ ಅಂತ ನಾವು ಹೇಳ್ತೀವಿ. ಇತ್ತೀಚೆಗೆ ಏನಾಗ್ತಿದೆ, ಝೀನೋ ಎಸ್ಟ್ರೋಜನ್ ಅಂತಂದರೆ ನೈಸರ್ಗಿಕವಾಗಿರುವಂಥ ಕೆಲವು ಪದಾರ್ಥಗಳು ಅಥವಾ ಕೃತಕ ಕೆಲವು ಪದಾರ್ಥಗಳು ದೇಹಕ್ಕೆ ಹೋದಾಗ ಅವು ಅಲ್ಲಿ ಎಸ್ಟ್ರೋಜನ್ ಅಥವಾ ಫೀಮೇಲ್ ಹಾರ್ಮೋನಿನ ಥರ ಕೆಲಸ ಮಾಡೋಕ್ಕೆ ಶುರು ಮಾಡುತ್ತೆ. ಇದನ್ನು ಝೀನೋ ಎಸ್ಟ್ರೋಜನ್ ಅಂತ ಕರಿತೀವಿ. ಇದರ ಅರಿವು ಜನಸಾಮಾನ್ಯರಿಗೆ ಇಲ್ಲವೇ ಇಲ್ಲ. ಹಾಗಾಗಿ ನನಗೆ ನೋಡಿದಾಗ ಆಶ್ಚರ್ಯ ಆಗುತ್ತೆ. ಅವರು ಬಳಸುತ್ತಿರುವ ಪ್ಲಾಸ್ಟಿಕ್ಕಿನ ಬಳಕೆ ಆಗ್ಬೋದು, ಗೃಹೋಪಯೋಗಿ ವಸ್ತುಗಳಾಗಿರ್ಬೋದು, ಆಹಾರದ ಪದಾರ್ಥಗಳು, ಈ ಥರ ಎಲ್ಲದರಲ್ಲೂ ಝೀನೋ ಎಸ್ಟ್ರೋಜನ್ಗಳು ಇದೆ. ಅದರ ಬಗ್ಗೆ ಒಂದು ತಿಳುವಳಿಕೆ ನಮಗೆ ಬೇಕು. ಇಲ್ಲ ಅಂದರೆ ಗರ್ಭಿಣಿ ಸ್ತ್ರೀಯರು ಅತಿಯಾಗಿ ಇವುಗಳನ್ನು ಸೇವನೆ ಮಾಡಿದಾಗ ಅದು ಗಂಡು ಮಗುನೇ, ಭ್ರೂಣ ಗಂಡಾಗಿರುತ್ತೆ, XY ಇರುತ್ತೆ ಅದರಲ್ಲಿ ವರ್ಣತಂತು. ಆದರೆ ಅದು ಮಗು ಹುಟ್ಟಿದಾಗ ಗಂಡು ಮಗು ಆದರೂ ನಡವಳಿಕೆ ಸ್ವಲ್ಪ ಹೆಂಗಸಿನ ಥರ ಇರುವಂಥದ್ದು. ಮುಂದೊಂದು ದಿನ ಜೆಂಡರ್ ಓರಿಯೆಂಟೇಷನ್ ಇಲ್ಲ, ನನಗೆ ಈ ದೇಹ ಬೇಡವೇ ಬೇಡ, ನನಗೆ ಗಂಡಸಾಕಕ್ಕೆ ಇಷ್ಟ ಇಲ್ಲ, ನಾನು ಹೆಂಗಸ್ತನ ಇರ್ತೀನಿ ಅಂತ ಟ್ರಾನ್ಸ್ಜೆಂಡರ್ ನಾವು ನೋಡ್ತೀವಲ್ಲ, ಟ್ರಾನ್ಸ್ ವಿಮೆನ್ ಆಗ ಅಂಥದ್ದು, ಇಂಥದನ್ನೆಲ್ಲ ನಾವು ನೋಡ್ತಾ ಇದ್ದೀವಿ. ಇದಕ್ಕೆ ಕಾರಣ ಝೀನೋ ಎಸ್ಟ್ರೋಜನ್, ZE ಅಂತ ಬರುತ್ತೆ, ಝೀನೋ ಎಸ್ಟ್ರೋಜನ್ ಅಂತ ಕರಿತೀವಿ. ಇದು ಗರ್ಭಾವಸ್ಥೆಯಲ್ಲಾದ್ರೂ ಆಗಿರ್ಬೋದು ಅಥವಾ ಮಗುವಿನ ಬೆಳವಣಿಗೆ ಹಂತದಲ್ಲಿ ಯಾವ ಸಂದರ್ಭದಲ್ಲಾದರೂ ಆಗ್ಬೋದು. ಇದು ಬರೀ ಗರ್ಭಾವಸ್ಥೆ ಅಂತಲ್ಲ, ಯಾವಾಗ ಬೇಕಾದರೂ ಪುರುಷ ಅತಿಯಾಗಿ ಝೀನೋ ಎಸ್ಟ್ರೋಜನ್ಗೆ ಎಕ್ಸ್ಪೋಸ್ ಆದರೆ ಅವನಲ್ಲಿ ಟೆಸ್ಟೋಸ್ಟಿರಾನ್ ಪ್ರಮಾಣ ಕಡಿಮೆ ಆಗ್ತಾ ಬಂದು ಎಸ್ಟ್ರೋಜನ್ ಪ್ರಮಾಣ ಜಾಸ್ತಿಯಾಗಿ ಆತ ಹೆಂಗಸಿನ ಥರ ನಡವಳಿಕೆ, ಆದಮೇಲೆ ಇನ್ಫರ್ಟಿಲಿಟಿ ಅಂತ ಏನು ಕರಿತೀವಿ, ಬಂಜೆತನ ಆಗ್ಬೋದು, ಹೆಂಗಸರಲ್ಲಿ PCOD ಪ್ರಾಬ್ಲಮ್ ಆಗ್ಬೋದು, ಅಥವಾ ಬಹಳ ಸಣ್ಣ ವಯಸ್ಸಿಗೆ ಋತುಮತಿಯರಾಗುವಂಥದ್ದು, ಮತ್ತು ಲೇಟ್ ಮೆನೋಪಾಸಲ್, ಈ ಥರದ್ದು ನಮ್ಮ ಹಾರ್ಮೋನಿಗೆ ಸಂಬಂಧಿಸಿದಂಥ, ಅದು ರಿಪ್ರೊಡಕ್ಟಿವ್ ಹಾರ್ಮೋನಿಗೆ ಸಂಬಂಧಿಸಿದಂಥ ನಾನಾ ರೀತಿಯ ತೊಂದರೆಗಳನ್ನು ಅನುಭವಿಸ್ಬೇಕಾಗತ್ತೆ. ಈ ಝೀನೋ ಎಸ್ಟ್ರೋಜನ್ಗಳು ಯಾವ ಥರ ಅಂತಂದರೆ, ಈ ಝೀನೋ ಎಸ್ಟ್ರೋಜನ್ಗಳು ಎಸ್ಟ್ರೋಜನ್ ಥರನೇ ಬಿಹೇವ್ ಮಾಡುತ್ತದು. ಮತ್ತು ನಮ್ಮ ಜೀವಕೋಶದ ಮೇಲೆ ರೆಸೆಪ್ಟಾರ್ಸ್ಗಳಂತ ಇದೆ, ಅವುಗಳೇನು ಮಾಡುತ್ತೆ, ಎಸ್ಟ್ರೋಜನ್ ರೆಸೆಪ್ಟಾರು ಎಸ್ಟ್ರೋಜನ್ ಜೊತೆ ಬೈಂಡ್ ಆಗುತ್ತೆ. ಬೈಂಡ್ ಆಗಿ ಎಸ್ಟ್ರೋಜನ್ನು ಒಳಗಡೆ ಹೋಗಿ ಆ ಜೀವಕೋಶಕ್ಕೆ ಅದು ತಲುಪುತ್ತೆ ಮತ್ತು ಅದರ ಕೆಲಸವನ್ನು ಅದು ಮಾಡ್ತಾ ಬರುತ್ತೆ. ಆದರೆ ಇಲ್ಲೇನಾಗ್ತಾ ಇದೆ, ಇದು ಎಸ್ಟ್ರೋಜನ್ ಅಲ್ಲ, ಇದು ರಾಸಾಯನಿಕ ಇದು. ಆದರೆ ಇದು ಅದೇ ರೆಸೆಪ್ಟಾರ್ಗೆ ಹೋಗಿ ಬೈಂಡ್ ಮಾಡುತ್ತೆ. ರೆಸೆಪ್ಟಾರ್ಗೆ ಗೊತ್ತಾಗೋದಿಲ್ಲ, ಕನ್ಫ್ಯೂಷನ್ನು, ಇದು ಎಸ್ಟ್ರೋಜನ್ನ ಅಥವಾ ಹೊರಗಡೆ ಬಂದಿರುವಂಥ ರಾಸಾಯನಿಕ ಗೊತ್ತಾಗೋದಿಲ್ಲ, ಅದೇ ಥರ ಇರುತ್ತೆ ಇದು. ಹಾಗಾಗಿ ಅನಲಾಗ್ಸ್. ಸೊ ಅದಕ್ಕೆ ಹೋಗಿ ಬೈಂಡ್ ಆದಾಗ ಅದು ಒಳಗಡೆ ಹೊರಟೋಗುತ್ತೆ, ಜೀವಕೋಶದ ಒಳಗಡೆ ಹೋಗಿ ಅಲ್ಲಿ ನಾನಾ ರೀತಿಯ ಡ್ಯಾಮೇಜ್ಗಳನ್ನು ಉಂಟು ಮಾಡುತ್ತೆ. ಮತ್ತು ಎಸ್ಟ್ರೋಜನ್ನು ಜಾಸ್ತಿ ಆದಂಗೆ ಆ ಒಂದು ಫೆಮಿನೈಸೇಷನ್ ಅಂತೀವಲ್ಲ, ಸ್ತನ ಬೆಳವಣಿಗೆ ಆಗೋಂಥದ್ದು, ಕೂದಲೆಲ್ಲ ಗಡ್ಡ ಬರಲ್ಲ, ಮೀಸೆ ಸರಿಯಾಗಿ ಬೆಳವಣಿಗೆ ಆಗಲ್ಲ. ಕೆಲವೊಂದು ಗಂಡು ಮಕ್ಕಳಿಗೆ ಮೀಸೆನೇ ಇರೋದಿಲ್ಲ, ಗಡ್ಡನೂ ಬರೋದಿಲ್ಲ, ಕೈಯಲ್ಲಿ ರೋಮ ಇರೋದಿಲ್ಲ, ಕೂದಲು ಅದು ಒಂದು ಟೆಸ್ಟೋಸ್ಟಿರಾನ್ ಚೆನ್ನಾಗಿ ಇದಾಗ್ತಿದೆ ಅನ್ನೋ ಸಂಕೇತ. ಅದು ಪುರುಷನ ಲಕ್ಷಣಗಳು ಎಲ್ಲ ಕಮ್ಮಿಯಾಗಿ ಮಹಿಳೆಯ ಒಂದು ಹೆಣ್ಣು ಮಗುವಿಗೆ ಏನು ಲಕ್ಷಣಗಳಿರುತ್ತೆ ಆ ಥರ ಶುರು ಆಗ್ತಾ ಬರುತ್ತೆ. ಬಟ್ ಇದು ಎನಿ ಏಜಲ್ಲಿ ಆಗ್ಬೋದು ಅಂತ, ಯಾವಾಗ ಬೇಕಾದ್ರೂ ಆಗ್ಬೋದು. ಅದು ಇನ್ನೂ ಅರ್ಲಿ ಏಜಲ್ಲಿ ಬಹಳ ಬೇಗ ಆಗುತ್ತೆ. ಈಗ ವಯಸ್ಸಾದ ಮೇಲೆ ಸ್ವಲ್ಪ ಕಮ್ಮಿ, ಈಗ ಒಂದು 60 ವರ್ಷ ಆದಮೇಲೆ ಅಂಥ ಬದಲಾವಣೆಗಳು ಏನು ಆಗದೇ ಇರಬಹುದು, 50 ವರ್ಷ ಆ ಬದಲಾವಣೆ ಆಗದೇ ಇರ್ಬೋದು. ಆದರೆ 20 ವರ್ಷದಲ್ಲಿ ವೆರಿ ಸೆನ್ಸಿಟಿವ್. ಅದು ಸಣ್ಣ ಮಕ್ಕಳಲ್ಲಿ ಇನ್ನೂ ಏನಾಗಿರುತ್ತೆ ಅಂದರೆ ಅವರ ಎಲ್ಲ ಸಿಸ್ಟಮ್ ಇರುತ್ತಲ್ಲ ಓಪನ್ ಇರುತ್ತದು. ಅದರಲ್ಲಿ ಮುಖ್ಯವಾಗಿ ಇಮ್ಯುನಿಟಿ ಆಗಿರಬಹುದು, ಬೆಳವಣಿಗೆದ ಆಗಿರಬಹುದು, ಅದರ ಜೊತೆಗೆ ಎಪಿಜೆನೆಟಿಕ್ ಫ್ಯಾಕ್ಟರ್ ಅಂತ ಕರಿತೀವಿ, ಡಿಟಾಕ್ಸಿಫಿಕೇಷನ್ ಫ್ಯಾಕ್ಟರ್ಸ್ಗಳು, ಇವೆಲ್ಲ ಓಪನ್ನು. ಇನ್ನೂ ಆ ಮಟ್ಟಕ್ಕೆ ಅದು ಬೆಳವಣಿಗೆ ಆಗದೇ ಇರೋ ಕಾರಣ ಇಂತಹ ರಾಸಾಯನಿಕಗಳು ಅವುಗಳ ಮೇಲೆ ಪ್ರಭಾವ ಬೀರಿ ಸಂಪೂರ್ಣವಾಗಿ ನಮ್ಮ ಹಾರ್ಮೋನ್ ಪ್ರೊಫೈಲ್ ಏನಿದೆ ಬದಲಾವಣೆ ಮಾಡಿಬಿಡುತ್ತದು. ಅದರಲ್ಲಿ ಯಾವ್ದು ಅಂತ ನಾವು ನೋಡೋದಾದರೆ, ಮೊದಲನೇದು ಫಸ್ಟ್ ಯಾವುದು ಸ್ಟ್ಯಾಂಡ್ ಆಗೋದು ಅಂದರೆ ಪ್ಲಾಸ್ಟಿಕ್ಗಳು. ಈ ಪ್ಲಾಸ್ಟಿಕ್ ಸಾಮಾನುಗಳಲ್ಲಿ 4-5 ಥರದ ಈ ಥರದ ಝೀನೋ ಎಸ್ಟ್ರೋಜನ್ಗಳಿದೆ. ಮುಖ್ಯವಾಗಿ ಅದು ಥ್ಯಾಲೇಟ್, ಡಯಾಕ್ಸಿನ್ನು, ಬಿಸ್ಫಿನಾಲ್ ಎ, ಬಿಸ್ಫಿನಾಲ್ ಎಫ್, ಬಿಸ್ಫಿನಾಲ್ ಎಸ್, ಈ ಎಲ್ಲದು ಝೀನೋ ಎಸ್ಟ್ರೋಜನ್ಗಳೇ. ಅದು ಏನಕ್ಕೆ ಬಳಸ್ತಾರೆ ಪ್ಲಾಸ್ಟಿಕಲ್ಲಿ ಅಂದರೆ, ಟ್ರಾನ್ಸ್ಪರೆಂಟ್ ಆಗಿರಬೇಕು, ಡ್ಯೂರಬಿಲಿಟಿ ಇರಬೇಕು. ಇದಕ್ಕೆ ಈ ರಾಸಾಯನಿಕಗಳನ್ನು ಪ್ಲಾಸ್ಟಿಕ್ ತಯಾರಿಕೆಯಲ್ಲಿ ಬಳಸ್ತಾರೆ. ಹಾಗಾಗಿ ಸಣ್ಣ ಮಗುವಿಗೆ ನೀವು ಆಟಿಕೆಗಳನ್ನು ಕೊಡಬೇಕಾದ್ರೆ ಪ್ಲಾಸ್ಟಿಕ್ ಆಟಿಕೆಗಳನ್ನು ಆದಷ್ಟು ಕಡಿಮೆ ಮಾಡಿ. ಅದು ಬಾಯಲ್ಲಿ ಇಟ್ಕೊಂಡು ಇದು ಮಾಡ್ತಾ ಇರುತ್ತೆ, ಮಗು ಬಾಯಿಗೆ ಹಾಕೊಂಡಿರುತ್ತೆ ಅದು. ಆ ಥರ ಆಟಿಕೆಗಳಾಗಿರ್ಬೋದು, ಈ ಥ್ಯಾಲೆಟ್ ರಹಿತ ಆಟಿಕೆಗಳು ಅಂತಲೇ ಸಿಕ್ಕುತ್ತೆ
ಓಹೋ. ಈಗ ಯಾವ ರೀತಿ ಶುಗರ್ಲೆಸ್ ನಿಮಗೆ ಸ್ವೀಟ್ಸ್ಗಳು ಸಿಕ್ಕುತ್ತೆ, ಹೌದೌದು. ಆ ಥರ ಥ್ಯಾಲೆಟ್ ಅನ್ನೋದು ಥ್ಯಾಲೆಟ್ಲೆಸ್ ಇದು ಮಕ್ಕಳದ್ದು ಆಟಿಕೆಗಳು ಅದು ಸಿಕ್ಕುತ್ತದು. ಅದು ಸ್ವಲ್ಪ ಇರೋದ್ರಲ್ಲಿ ಅದರದ ಒಳ್ಳೆಯದು, ಮತ್ತು ಜಾಸ್ತಿ ದುಡ್ಡು ಜಾಸ್ತಿ ಅದಕ್ಕೆ. ನೀವು 10 ರೂಪಾಯಿ ಯಾವುದೋ ಒಂದು ಗೊಂಬೆ ತಂದು ಕೊಟ್ಬಿಟ್ಟು ಪ್ಲಾಸ್ಟಿಕ್ದು ಇಟ್ಟರೆ ಅದನ್ನು ಅಗಿತಾ ಇರುತ್ತೆ ಮಗೋದು. ಆ ಥರದ್ದು ಥ್ಯಾಲೆಟ್ ಫ್ರೀ ಆಯಿತು ಅಂತಂದರೆ ಸ್ವಲ್ಪ ಕಾಸ್ಟ್ಲಿ ಅದು. ಬೆಸ್ಟ್ ಅಂದರೆ ಚನ್ನಪಟ್ಟಣದ ಬೊಂಬೆಗೆ, ಮರದ ಬೊಂಬೆಗಳು ಬೆಸ್ಟ್. ಅದ್ಭುತವಾದ ಮಾತು ಹೇಳಿದ್ರಿ, ನಿಜವಾಗ್ಲೂ ನನ್ನ ಮನಸ್ಸಿಗೆ ಬಂತು ನೀವು ಅದನ್ನು ಹೇಳಿದ್ರಿ. ನೋಡಿ, ಮೊದಲು ಮರದ ಆಟಿಕೆಗಳಿದ್ವು ಎಲ್ಲ. ನೀವು ಯಾವುದೇ ಆಗಲಿ ಚನ್ನಪಟ್ಟಣದ ಗೊಂಬೆ ಆಗ್ಬೋದು, ಈವನ್ ಅದು ಗಾಡಿಗಳು ಮರದೇ ಗಾಡಿಗಳು, ಎಷ್ಟು ತರಾವರಿ ಆಟಿಕೆಗಳದು. ಆ ಥರದ್ದು ಆಟಿಕೆಗಳಾಗಿರ್ಬೇಕು, ಮರದ್ದಾಗಿರಬಹುದು ಅಂಥದ್ದು. ಏನು ತುಂಬ ಒಳ್ಳೇದದು. ಅದರಲ್ಲಿ ಏನು ಯಾವುದೇ ರೀತಿ ಅದರಲ್ಲಿ ಏನಾದ್ರು ಪೇಂಟ್ಗಳೆಲ್ಲ ರಾಸಾಯನಿಕ ಇರುತ್ತೆ. ಮೊದಲು ಅದರಲ್ಲಿ ವಿತೌಟ್ ಕಲರ್ ಇರೋದು ನೋಡಿ ಕೆಲವಿದ್ದೆಲ್ಲ. ಆ ಥರದ ಆಟಿಕೆಗಳಾದರೆ ಮರದ ಆಟಿಕೆಗಳು ಒಳ್ಳೆಯದು ಅಂತಲೇ ಅನ್ಬಹುದು. ಆ ಥರ ಆಟಿಕೆಗಳಾಗಿರ್ಬೋದು. ಮತ್ತು ಬೇಬಿಗೆ ಬಳಸುವಂತಹ ಬೇಕಾದಷ್ಟು ಅದೊಂದೇ ಅಲ್ಲ, ಆಟಿಕೆ ಒಂದೇ ಅಲ್ಲ, ಅದರದ್ದು ಎಲ್ಲ ಪ್ರಾಡಕ್ಟ್ಗಳಿರುತ್ತೆ. ಕೆಲವೆಲ್ಲ ಪ್ಲಾಸ್ಟಿಕ್ದು ಅತಿಯಾಗಿ ನಾವು ಬಳಕೆ ಮಾಡ್ತೀವಿ. ಅದು ಎಲ್ಲೆಲ್ಲಿ ಸಾಧ್ಯನೋ ಪ್ಲಾಸ್ಟಿಕ್ಕಿನ ಬಳಕೆ. ಮಕ್ಕಳದ್ದು ಮಾತ್ರ ಅಲ್ಲ, ನಾವು ಫುಡ್ ಪ್ಯಾಕಿಂಗಲ್ಲಿ ಪ್ಲಾಸ್ಟಿಕ್ನ ಬಳಸ್ತೀವಿ, ನೀರು ಬಾಟ್ಲು ಪ್ಲಾಸ್ಟಿಕ್ದಿರುತ್ತೆ. ಎಲ್ಲೆಲ್ಲಿ ಸಾಧ್ಯನೋ ಪ್ಲಾಸ್ಟಿಕ್ಕಿನ ಬಳಕೆನ ಆದಷ್ಟು ಕಮ್ಮಿ ಮಾಡಿ. ಅದನ್ನು ಸಂಪೂರ್ಣವಾಗಿ ತೆಗೆದಾಕೋಕ್ಕಾಗಲ್ಲ. ಅದು ಪ್ಲಾಸ್ಟಿಕ್ ಒಂದು ಸರ್ವಾಂತರ್ಯಾಮಿ ಅನ್ನೋ ಥರ ಆಗ್ಬಿಟ್ಟಿದೆ. ಬಟ್ ಎಲ್ಲೆಲ್ಲಿ ಸಾಧ್ಯನೋ ಅಲ್ಲಿ ಪ್ಲಾಸ್ಟಿಕ್ಕಿನ ಬಳಕೆನ ಕಡಿಮೆ ಮಾಡ್ತಾ ಬಂದರೆ ಅದರ ಬದಲು ಪೇಪರ್ನ ಬಳಕೆ ಮಾಡ್ಬೋದು. ಮತ್ತು ಅಡಿಕೆ ಪಟ್ಟೆಗಳಿದೆ, ಬಾಳೆ ಎಲೆಗಳಿದೆ, ಬೇಕಾದಷ್ಟಿದೆ. ಮೊದಲೆಲ್ಲ ಇತ್ತಲ್ವಾ, ಮೊದಲೆಲ್ಲ ಅದನ್ನೇ ಬಳಕೆ ಮಾಡ್ತಿದ್ದು. ಇವಾಗ ನಮಗೆ ಪ್ಲಾಸ್ಟಿಕ್ ಬಂದಿರೋದ್ರಿಂದ ಅದು ಸ್ವಲ್ಪ ಕಷ್ಟ ಇದೆ ಅದರ ಬಳಕೆ. ಇದು ಅನ್ನೋದು ಇದು ತುಂಬ ಸುಲಭ. ಇದು ಆಲ್ಟರ್ನೇಟಿವ್ ಇದೆ, ಸಾಕಷ್ಟು ಇದಾವೆ, ಬೇಕಾದಷ್ಟಿದೆ. ನಿಮಗೆ ಆಲ್ಟರ್ನೇಟಿವ್ ನಾವು ಹೋಗಲೇಬೇಕು ಅಂತಂದರೆ ಬೇಕಾದಷ್ಟಿದೆ. ಮೊದಲನೇದಾಗಿ ಪ್ಲಾಸ್ಟಿಕ್ಕು. ಎರಡನೇದು ನಮ್ಮ ಸೌಂದರ್ಯ ವರ್ಧಕಗಳು. ಸೌಂದರ್ಯದ ವರ್ಧಕಗಳಲ್ಲಿ ಪ್ಯಾರಾಬಿನ್ ಅಂತ ಇದೆ. ಅದು ಒಂದು ಝೀರೋ ಎಸ್ಟ್ರೋಜನ್ ಅಂತ ಕರಿತೀವಿ. ಅದರಲ್ಲಿ ಪ್ಯಾರಾಬಿನ್ನಲ್ಲಿ ಮಿಥೈಲ್ ಪ್ಯಾರಾಬಿನ್, ಪ್ರೊಫೈಲ್ ಪ್ಯಾರಾಬಿನ್ ಮತ್ತು ಪ್ರೊಫೈಲು, ಮಿಥೈಲು, ಆಕ್ಸೈಡ್, ಈ ಥರದ್ದು ಒಂದು 3-4 ಪ್ಯಾರಾಬಿನ್ಗಳಿದೆ. ಈ ಪ್ಯಾರಾಬಿನ್ ಏನಾದರೂ ನಮ್ಮ ಒಂದು ಕಾಸ್ಮೆಟಿಕ್ಸಲ್ಲಿ ಇದ್ದರೆ ಅದು ಶಾಂಪೂ ಆಗ್ಬೋದು, ಪರ್ಫ್ಯೂಮ್ ಆಗ್ಬೋದು, ಡಿಯೋಡ್ರೆಂಟ್ ಆಗ್ಬೋದು, ಕ್ರೀಮ್ ಆಗ್ಬೋದು. ನಾನು ಹೇಳ್ತಾ ಹೋದರೆ ನೀವು ಭಯ ಬಿದ್ದುಬಿಟ್ಟು ನಾವು ಕಾಡಿನಲ್ಲಿ ವಾಸ ಮಾಡಬೇಕು ಅಂತ ಅಂತೀರ. ಆ ಮಟ್ಟಕ್ಕೆ ರೀಚ್ ಆಗಿಬಿಟ್ಟಿದ್ದೀವಿ ನಾವು. ಡಿಯೋಡ್ರೆಂಟ್ ಇಲ್ಲದೆ ಯಾರು ಈಚೆನೇ ಹೋಗೋದಿಲ್ಲ, ಸ್ನಾನ ಮಾಡಲ್ಲ, ಚೆನ್ನಾಗಿ ಡಿಯೋಡ್ರೆಂಟ್ ಹಾಕೊಳ್ಳೋದು, ಹೋಗೋದು. ಅದ್ರ ಬದಲು ಸ್ನಾನ ಮಾಡಿದ್ರೆ, ಈಗ ನೋಡಿ ಮೈಸೂರು ಸ್ಯಾಂಡಲ್ ಸೋಪಲ್ಲಿ ನೀವು ಸ್ನಾನ ಮಾಡಿದ್ರೆ ಎಷ್ಟು ಒಂದು 2 ದಿನ ಘಮ ಹಾಗೆ ಇರುತ್ತೆ, ಪರಿಮಳ ಅಲ್ವಾ. ಅದರ ಬದಲು ಅದು ಏನು ಮಾಡಲ್ಲ, ರೆಡಿ ಎಲ್ಲ. ಏಕೆಂದರೆ ಸ್ವಲ್ಪ ನಾವು ಈಗ ಸೋಂಬೇರಿಗಳಾಗಿದ್ದೀವಲ್ಲ. ಆದರೆ ಇದನ್ನು ಬಳಕೆ ಹೆಚ್ಚು ಮಾಡೋದ್ರಿಂದ ಅದು ಸಹ ಎಲ್ಲೋ ಒಂದು ಕಡೆ ಝೀನೋ ಎಸ್ಟ್ರೋಜನ್ ರೆಸೆಪ್ಟಾರ್ ಮೇಲೆ ಇದು, ಅದರಲ್ಲಿ ಎಸ್ಟ್ರೋಜನ್ ರೆಸೆಪ್ಟಾರ್ ಆಲ್ಫಾ ಅಂತಿದೆ, ಎಸ್ಟ್ರೋಜನ್ ರೆಸೆಪ್ಟಾರ್ ಬೀಟಾ ಅಂತಿದೆ. ಅದರ ಮೇಲೆ ಹೋಗಿ ಬೈಂಡ್ ಆಗುತ್ತೆ, ದೇಹದ ಒಳಗಡೆ ಹೋಗುತ್ತೆ, ಜೀವಕೋಶದಲ್ಲಿ ಬದಲಾವಣೆಗಳನ್ನು ಮಾಡುತ್ತೆ, ಫೆಮಿನೈಸೇಷನ್ ಶುರು ಆಗುತ್ತೆ. ಅಲ್ಲ ಮೇಡಮ್, ಇವಾಗ ಶಾಂಪೂ ಎಲ್ಲ ಬಹಳ ಕಾಮನ್ ಆಗಿಬಿಟ್ಟಿದೆ. ಮೊದಲು ಶಾಂಪೂ ಯೂಸ್ ಮಾಡಬಾರ್ದು ನೋಡಿ. ಅಲ್ಲ, ನಾನು ಅದಕ್ಕೆ ಹೇಳ್ತಾ ಇರೋದು, ಮಾಡಬಾರ್ದು. ಮೊದಲು ಶಾಂಪು ಇಲ್ಲದೆ ಶಿಕಾಕಾಯಿ ಪೌಡ್ರ್ ಬಳಕೆ ಮಾಡ್ತಿದ್ವು. ಅಂಟ್ವಳಕಾಯಿ ಇತ್ತು, ಶಿಕಾಕಾಯಿ ಇತ್ತು, ಎಲ್ಲದೂ ಇತ್ತು. ಇವಾಗ ಏನು ಅಂದರೆ ನಮಗೆ ಕೆಲಸ ಸುಲಭ ಆಗಬೇಕು. ಮತ್ತು ಅದ್ರ ಜೊತೆಗೆ ಅಡ್ವರ್ಟೈಸ್ಗಳು ಭಾಳ ಪ್ರಭಾವ ಬೀರುತ್ತೆ ನೋಡಿ. ಈ ಶಾಂಪು ಹಾಕ್ಕೊಂಡ್ರೆ ನಿಮ್ಮ ಕೂದಲು ಚೆನ್ನಾಗಿ, ನಿಜವಾಗ್ಲೂ ಚೆನ್ನಾಗಿಲ್ಲ, ಕೂದಲು ಉದುರುತ್ತೆ ಮತ್ತು ಬೇಗ ಬೆಳ್ಳಗಾಗುತ್ತೆ. ಅದು ಸತ್ಯ ಗೊತ್ತಿದೆ ನಮಗೆ. ಸೀಗೆಕಾಯಿ ಹಾಕ್ಕೊಂಡು ಮೊದಲು ಎಲ್ಲ ತಿಕ್ಕಾಗಿರೋದು ಎಲ್ಲರ ಕೂದಲು. ಇವಾಗ ನೋಡಿ, ಸಣ್ಣ ಹುಡುಗಿರು ಇರ್ತಾರೆ, ಇನ್ನೂ ಹದಿಹರೆಯ, ಅವ್ರ ಅಜ್ಜಿ ತಲೆಯಲ್ಲಿ ಎಷ್ಟು ತೆಳು ಇರುತ್ತೆ ಕೂದಲು, ಇವಳ ತಲೆಯಲ್ಲೂ ಹಂಗೆ ಇರುತ್ತೆ. ಕಾರಣ ಕಲರ್ಸ್ ಹಾಕ್ಸೋದು, ಬರೀ ಅದೇ ಅಲ್ಲ. ಹೌದು, ಕಲರ್ ಬಗ್ಗೆ ನಾನು ಹೇಳ್ಬೇಕಂತಿದ್ದೆ. ಈಗ ಏನಂದ್ರೆ 30+ ಆದವ್ರಿಗೂ ಕೆಲವೊಮ್ಮೆ ಬಿಳಿ ಕೂದಲು ಬರುತ್ತೆ ಅಂತ ಹೇಳ್ಬಿಟ್ಟು. ಬಿಳಿ ಕೂದಲಿಗೆ ಏನೋ ಪಾಪ ನೀವು ಒಂಚೂರು ಕಲರ್ ಬದಲು ಮೆಹಂದಿ ಅದು ಇದು ಹಾಕೋಬೋದು. ಆದರೆ ಹುಡುಗಿರು ಹಾಕ್ತಾರಲ್ವಾ ಕಲರ್ ಹೇರ್ ಕಲರಿಂಗ್, ಅದು ಮಾಡ್ತಾರಲ್ವಾ, ಅಲ್ಲ ಡೇಂಜರೇ ಅದು. ಅದೆಲ್ಲ ಏನು ಅಂದರೆ ಶಾರ್ಟ್ ಲಿವ್ಡ್ ಅಂತ. ನಿಮಗೆ ಒಂದಷ್ಟು ವರ್ಷ ಚೆನ್ನಾಗಿರುತ್ತೆ, ಆ ನಂತರ ಒಂದು ಕಡೆಯಿಂದ ಎಲ್ಲ ಹಾಳಾಗ್ತಾ ಬರುತ್ತೆ. ಕೂದಲು ಕಮ್ಮಿ ಆಗುತ್ತೆ, ಸ್ಕಿನ್ ರಿಂಕಲ್ ಶುರು ಆಗುತ್ತೆ, ಆ ಮುಖದಲ್ಲಿ ಆ ಕಳೆ ಹೊರಟೋಗುತ್ತೆ. ಅದೇ ನೀವು ನೋಡಿ, ನಿಮ್ಮ ಅಜ್ಜಿ ಚೆನ್ನಾಗಿ ಅರಿಶಿನ ಹಾಕಿ ಕುಂಕುಮ ಇಟ್ಕೊಂಡು ಇದು ಸೀಗೆಕಾಯಿಲಿ ಇದು ಮಾಡ್ಕೊಂಡು ಅವರದ್ಲ ಕಳೆ ಒಂದು 20 ವರ್ಷದ ಹುಡುಗಿ ಮುಖದಲ್ಲಿ ಇರೋದಿಲ್ಲ. ಅಬ್ಸರ್ವ್ ಮಾಡಿರ್ಬೋದು ನಾವು. ಕಾರಣ ಏನಂತಂದರೆ ಇಲ್ಲಿ ಬಳಸುತ್ತಿರುವುದು ಎಲ್ಲ ಹಿಂದಿನವರು ಬಳಸ್ತಿದ್ದು ನೈಸರ್ಗಿಕವಾದದ್ದು.
ಇವಾಗ ಬಳಸ್ತಿರೋದು ನಾವು ಎಲ್ಲ ಕೃತಕ ರಾಸಾಯನಿಕಗಳು. ನಮಗೆ ಗೊತ್ತಿಲ್ಲ ಏನು ರಾಸಾಯನಿಕ, ಅದು ಕೆಮಿಸ್ಟ್ರಿ ಗೊತ್ತಿಲ್ಲ ಯಾರಿಗೂ. ಅದು ಏನು ಮಾಡುತ್ತೆ ದೇಹದ ಒಳಗಡೆ ಹೋಗಿ, ಯಾವ ವಿಜ್ಞಾನಿಗಳು ಮಾತಾಡಲ್ಲ, ಅದನ್ನು ಯಾರೂ ಮಾತಾಡಲ್ಲ ಏನು ಮಾಡುತ್ತೆ ಅದು ಅಂತೇಳಿ. ಹಾಗಾಗಿ ಈ ಎಲ್ಲದೂ ಹೇಳಿದೆ ನಾನು. ಅದ್ರ ಜೊತೆ ಕಾಸ್ಮೆಟಿಕ್ಸ್ ತುಂಬ ಕಡಿಮೆ ದರದಲ್ಲಿ ಅದನ್ನ ತಗೊಂತೀವಿ, ಅದಕ್ಕೋಸ್ಕರ ಬ್ರ್ಯಾಂಡೆಡ್ಗೆ ಹೋಗಬೇಕು ಅನ್ನೋದು. ಬ್ರ್ಯಾಂಡೆಡ್ ಐಟಮಲ್ಲಿ ಏನಾಗುತ್ತೆ ಅಂದರೆ ಅದು ದುಬಾರಿ, ಆದರೆ ಸೇಫ್ ಅಂತ ನೋಡಿದಾಗ ಎಲ್ಲೋ ನಮಗೆ ಒಂದು ಸ್ವಲ್ಪ ಪ್ರೊಟೆಕ್ಷನ್ನ ಕೊಡೋ ಅಂಥದ್ರಿಂದ ಒಂದು ಬ್ರ್ಯಾಂಡ್ ಏನಿರುತ್ತೆ ಅದು ಒಳ್ಳೆಯದು ಕಾಸ್ಮೆಟಿಕ್ಸ್ ಬಳಕೆ ಮಾಡೋದ್ರಲ್ಲಿ. ನಿಜ. ಇನ್ನು ಕೆಲವು ಬ್ರ್ಯಾಂಡ್ಗಳಲ್ಲಿ ಅಡ್ವರ್ಟೈಸ್ಮೆಂಟಲ್ಲಿ ಹೇಳ್ತಾರೆ ಇದೆಲ್ಲ ಅಮೋನಿಯಂ ಇರಲ್ಲ, ಯಾವುದೇ ಕೆಮಿಕಲ್ ಇರಲ್ಲ. ಸೊ ಈ ರೀತಿಯಾಗಿ ಇರೋದ್ರಲ್ಲಿ ಬೆಟರ್. ಈಗ ಏಕೆಂದ್ರೆ ನಮಗೆ ಗೊತ್ತಿಲ್ಲ ಇದೆಯೋ ಇಲ್ವೋ ಅಂತ, ಆದರೂ ಅವ್ರು ಹೇಳೋದ್ರಿಂದ ಕೇಳ್ಕೊಂಡು ನಾವು ಮಾಡ್ಬೋದು. ಹಾಗಾಗಿ ಅದು ಕಾಸ್ಮೆಟಿಕ್ಸ್ಗಳು. ಇದರ ಜೊತೆಗೆ ನೆಕ್ಸ್ಟ್ ನಾವು ಬಳಕೆ ಮಾಡುವಂತಹ ಕೀಟನಾಶಕಗಳು, ಅದರಲ್ಲೂ ತುಂಬ ಝೀನೋ ಎಸ್ಟ್ರೋಜನ್ ಇದೆ. ಸುಮಾರು ಕೀಟನಾಶಕಗಳು ಅದರಲ್ಲಿ ಫಂಗಿಸೈಡ್, ಹರ್ಬಿಸೈಡ್, ಆಮೇಲೆ ಇವೆಲ್ಲ ನಾವೇನು ಪೆಸ್ಟಿಸೈಡ್ ಇವೆಲ್ಲ ಇದೆಯಲ್ಲ, ಇವೆಲ್ಲ ಕೀಟನಾಶಕಗಳಲ್ಲಿ ಎಲ್ಲೋ ಕೆಲವೊಂದರಲ್ಲಿ ಈ ಒಂದು ಝೀನೋ ಎಸ್ಟ್ರೋಜನ್ ಅಂಶ ಇರೋದ್ರಿಂದ ತರಕಾರಿಗಳನ್ನು ಸರಿಯಾಗಿ ತೊಳೆಯೋದಿಲ್ಲ, ಸೇವನೆ ಮಾಡ್ತೀವಿ. ಆಮೇಲೆ ಕೀಟಗಳಿಂದ ರಕ್ಷಣೆ ಪಡೋದಕ್ಕೆ ಅತಿಯಾಗಿ ಕೀಟನಾಶಕಗಳನ್ನು ಸಿಂಪಡಣೆ ಮಾಡೋದು. ತರಕಾರಿ ಇವೆಲ್ಲ ಸೊಪ್ಪೆಲ್ಲ ಒಳ್ಳೆಯದು, ಆದರೆ ಅದರಲ್ಲಿ ಕೀಟನಾಶಕ, ಕ್ರಿಮಿನಾಶಕ ಇವೆಲ್ಲ ಜಾಸ್ತಿ ಇದ್ದರೆ ಅದರಿಂದನೇ ಆರೋಗ್ಯ ಹಾಳಾಗುತ್ತೆ. ಡಬಲ್ ಎಡ್ಜ್ ಸೋಡ್ ಥರ ಇದು. ಒಳ್ಳೆಯದು ಇದೆ, ಸರಿಯಾಗಿ ನೀವು ಅದನ್ನು ಮಾಡಲಿಲ್ಲ ಅಂತಂದರೆ ಅದರಿಂದನೇ ತೊಂದರೆ ಬರೋ ಅಂಥ ಸಾಧ್ಯತೆಯೂ ಇದೆ. ಹಾಗಾಗಿ ಇವುಗಳು ಗೃಹೋಪಯೋಗಿ ವಸ್ತುಗಳು ಅಂತ ನಾವೇನಂತೀವಿ, ನೆಲಕ್ಕೆ ಒರೆಸ್ತೀವಲ್ಲ ಅದರಿಂದನೂ ಹಿಡಿದು ಅದರಲ್ಲಿ ಝೀನೋ ಎಸ್ಟ್ರೋಜನ್ ಇರುತ್ತೆ. ಎಲ್ಲದನ್ನು ನೀವು ಸೋಪ್ ಆಗ್ಬೋದು, ಟಾಯ್ಲೆಟ್ ಕ್ಲೀನರ್ ಆಗಿರ್ಬೋದು, ನೆಲಕ್ಕೆ ಒರೆಸೋದಾಗಿರ್ಬೋದು, ಎಲ್ಲ ಅದರಲ್ಲೂ ಆ ಕೆಮಿಕಲ್ ಕಾಂಪೊನೆಂಟು ನಾವು ನೋಡೋದರೆ ಝೀನೋ ಎಸ್ಟ್ರೋಜನ್ ಇದೆ. ಅದಕ್ಕೆ ಅನ್ಕೋಬೋದು ನೀವು, ಯಾಕೆ ಇತ್ತೀಚಿನ ದಿನದಲ್ಲಿ ಹುಡುಗರನ್ನೇ ಯಾಕೆ ಮದುವೆ ಆಗ್ತಾಯಿದ್ದಾರೆ, ಹುಡುಗಿರು ಹಾರ್ಮೋನ್ ಇಂಬ್ಯಾಲೆನ್ಸಸ್ ಅದು ಅಷ್ಟು ಸುಲಭಕ್ಕೆ ನಮ್ಮ ದೇಹದಲ್ಲಿ ಈ ಥರದ ಒಂದು ಆಸಕ್ತಿ, ಒಂದು ಆಕರ್ಷಣೆ ಇರೋದಿಲ್ಲ. ಆಕರ್ಷಣೆ ಗಂಡು ಹೆಣ್ಣಿನ ಮಧ್ಯೆ ಇರುತ್ತೆ ಹೊರತು ಹುಡುಗಿ ಮಧ್ಯೆ, ಹುಡುಗನ ಮಧ್ಯೆ ಇರೋದಿಲ್ಲ ಯಾವತ್ತೂ. ಅದು ನಿಸರ್ಗಕ್ಕೆ ವಿರುದ್ಧವಾಗಿರೋಂಥದ್ದು. ಏನಕ್ಕೆ ವಿರುದ್ಧ, ಏನಕ್ಕೆ ಹಿಂಗೆ ಆಗ್ತಾ ಇದೆ ಅಂದರೆ ಹಾರ್ಮೋನೆಲ್ಲ ವೇರಿಯೇಷನ್ ಆಗ್ತಾ ಇದೆ. ಇದರ ಜೊತೆಗೆ ಫುಡ್ ಪ್ರಾಡಕ್ಟ್ಸ್ಗಳು, ಎಲ್ಲ ಫುಡ್ ಪ್ರಾಡಕ್ಟು ನೀವು ಪಾರ್ಸಲ್ ತಂದಾಗ ಅದು ಪ್ಲಾಸ್ಟಿಕಲ್ಲಿ ಇರ್ಬೋದು, ಮತ್ತು ರೆಡಿ ಫುಡ್ ಇರುತ್ತಲ್ಲ ಅದಕ್ಕೆ ಎಪಾಕ್ಸಿ ಲೈನಿಂಗ್ ಇರುತ್ತೆ, ಅದು ಸಹ ಝೀನೋ ಎಸ್ಟ್ರೋಜನ್ ಆಗಿ ಕೆಲಸ ಮಾಡುತ್ತೆ. ಈಗಂತೂ ಬಹಳ ದಿನನಿತ್ಯ ಚಟುವಟಿಕೆ ಭಾಗ ಆಗಿಬಿಟ್ಟಿದೆ. ಹಾಗಾಗಿದೆ. ಆದರೆ ಇದು ಗೊತ್ತಿರಲಿ ಎಲ್ಲ, ನೀವು ಮಾಡಿ. ಎಲ್ಲೋ ಒಂದು ಕಡೆ ಸಮಯ ಇಲ್ಲ ಅಂತೇನಿಲ್ಲ, ನೀವು ಒಳ್ಳೆ ಆಹಾರ, ಇಲ್ಲ ನನಗೆ ಸಮಯ ಇಲ್ಲಪ್ಪ, ಇಲ್ಲ ನಾನು ಒಂಟಿ ಇದ್ದೀನಿ, ಮನೆಯಿಂದ ದೂರ ಇದ್ದೀನಿ, ನನಗೆ ಅಡುಗೆ ಮಾಡ್ಕೊಳಕ್ಕಾಗಲ್ಲ ಅಂದರೆ ಸಿಂಪಲ್ ಆಗಿ ಒಂದಷ್ಟು ಹಣ್ಣುಗಳನ್ನು ತಿನ್ನಿ, ನಟ್ಸ್ಗಳನ್ನ ತಿನ್ನಿ, ಒಂದಷ್ಟು ಕಾರ್ನ್ಫ್ಲೇಕ್ಸ್ಗಳನ್ನು ತಿನ್ಬೋದು. ಹಣ್ಣು ಎಷ್ಟು, ಅದು ನಿಮಗೆ ಬಾಳೆಹಣ್ಣು ಎಷ್ಟು ನ್ಯೂಟ್ರಿಟಿವ್ ಆಗಿದೆ ಗೊತ್ತಾ. ತರಕಾರಿಗಳನ್ನು ಅದನ್ನು ನೀವು ಹಾಗೆ ಬಾಯ್ಲ್ಡ್ ವೆಜಿಟೇಬಲ್ಸ್ಗಳನ್ನ ತಿನ್ಬೋದು, ರಾ ವೆಜಿಟೇಬಲು, ಸಲಾಡ್ಗಳು, ಕೋಸಂಬರಿಗಳು, ಏನೇನಿದೆ ತಿನ್ನಬೇಕು ಅಂತ ಮನಸ್ಸಿತ್ತು ಅಂದರೆ ಎಲ್ಲದೂ ಇರುತ್ತೆ. ವಿತೌಟ್ ಟೈಮು ಜಾಸ್ತಿ ಇದಾಗದಿದ್ದಂಗೆ ನಾವು ಮಾಡ್ಕೋಬೋದು. ಆದರೆ ಎಲ್ಲೋ ಒಂದು ಕಡೆ ಸೋಂಬೇರಿತನ, ಅಯ್ಯೋ ಅದು ಯಾರು ಮಾಡ್ತಾರೆ ಅಂದಾಗ ರೆಡಿ ಟು ಈಟ್ ಅಂತ ತಂದು ನಾವು ಅದನ್ನ ಮಾಡಿದಾಗ ದೇಹ ನಮಗೆ ಆರೋಗ್ಯಕ್ಕೆ ಬದಲು ಅನಾರೋಗ್ಯವನ್ನು ಉಂಟು ಮಾಡುವಂಥದ್ದು ಬೇಕಾದಷ್ಟು ಅಂಶಗಳು ಇದರಲ್ಲಿ ಇರುತ್ತೆ. ಮೇಡಮ್, ಇವಾಗ ಈ ತರಕಾರಿಗಳಿಗೆಲ್ಲ ಕೆಮಿಕಲ್ ಹಾಕ್ತಾರೆ, ಬೆಳೆಕೆ ಆಗಲ್ಲ ಅಂತ ರೈತರು ಒಂದ್ ಕಡೆ ಹೇಳ್ತಾರೆ. ಹೌದು. ಇನ್ನೊಂದ್ ಕಡೆ ಕಸ್ಟಮರ್ ಇವಾಗ ಏನ್ ಮಾಡೋದು, ಇಲ್ಲ ಬೇಕು ಅಂತ ಅನ್ಸುತ್ತೆ, ತರಕಾರಿ ಇಲ್ಲದೆ ಹೆಂಗೆ ಊಟ ಮಾಡೋದು. ಅದೇ ಇದೆಲ್ಲದು ಸಮಸ್ಯೆಗಳು ಇದೆ. ಇದ್ರಲ್ಲೂ ನಾನು ಏನಾದ್ರು ಒಂದು ಪರಿಹಾರ ಅಂತಂದ್ರೆ ಆದಷ್ಟು ಆರ್ಗ್ಯಾನಿಕ್ ಅನ್ನೋಂಥದ್ದನ್ನ ನಾವು ಬಳಕೆ ಮಾಡ್ಕೋಬೋದು. ತರಕಾರಿ ತರಬೇಕಾದ್ರೂ ಸ್ವಲ್ಪ ಹುಳ, ಈ ಬದನೆಕಾಯಿಲಿ ಹುಳ ಇದೆ ಅಂದರೆ ಅದು ಅಲ್ಲಿ ನಿಮಗೆ ಪೆಸ್ಟಿಸೈಡ್ ಕಮ್ಮಿ ಇದೆ ಅಂತ. ನಮಗೆ ಈ ಥರ ಇಂಡೈರೆಕ್ಟ್ ಆಗಿ ಪರಿಸರದ ಒಂದು ಕ್ಲೂಸ್ಗಳನ್ನ ತಗೊಂಡು ನಾವು ತರಕಾರಿಗಳನ್ನ ಈ ಮಾಲ್ಗಳಲ್ಲೆಲ್ಲ, ಅದಕ್ಕೆ ನೋಡಿ ಈ ಮಾಲ್ ಸಂಸ್ಕೃತಿ ಇದೆಯಲ್ಲ, ತರಕಾರಿಗಳು ಎಷ್ಟು ದಿನದಿಂದ ಅವ್ರನ್ನ ಅದನ್ನ ಇಡಬೇಕಾದ್ರೆ ಅಲ್ಲಿ ಎಲ್ಲಿಂದನೋ ಬರುತ್ತದು. ಎಷ್ಟೋ ದಿನ ಇಡಬೇಕು ಅಂತಂದರೆ ಅದಕ್ಕೆ ಎಷ್ಟೊಂದು ರಾಸಾಯನಿಕಗಳು ಅದರಲ್ಲಿದೆ. ಅದೇ ನಾವೇನು ಮಾಡ್ತೀವಿ, ಯಾವುದೋ ಒಂದು ಅಜ್ಜ ಅದೆಲ್ಲೋ ಕೂತ್ಕೊಂಡು ಒಂದಷ್ಟು ಸ್ವಲ್ಪನೇ ತರಕಾರಿ ಇಟ್ಕೊಂಡು ಮಾರ್ತಾ ಇದೆ ಅಂದರೆ ಅಲ್ಲಿ ತಗೊಳ್ಳಲ್ಲ. ಅಲ್ಲಿ ತಗೊಂಡ್ರೆ ನಮ್ಮ ಮಾಲ್ಗೋದ್ರೆ ನಮ್ಮ ಒಂದು ಲೆವೆಲ್ ಜಾಸ್ತಿ. ಇಂಥವ್ರ ಹತ್ರ ತಗೊಂಡ್ರೆ, ಸ್ಟ್ರೀಟ್ ವೆಂಡರ್ಸ್ಗಳ ಹತ್ರ ತಗೊಂಡ್ರೆ ನಮ್ಮ ಲೆವೆಲ್ ಕಮ್ಮಿ ಆಗುತ್ತೆ ಅಂತ ಇವೆಲ್ಲ ಪೊಳ್ಳು, ಈ ಭ್ರಮೆ ಅಂತ ಅಂತೀವಲ್ಲ, ಅದು ನಮ್ಮ ಆರೋಗ್ಯ ಚೆನ್ನಾಗಿರಬೇಕು ಅಂದರೆ ಅಜ್ಜಿ ಹತ್ರ ಹೋಗಿ ಅಲ್ಲೂ ಬಾರ್ಗೇನ್ ಮಾಡ್ತಾರೆ. ಕೆಲವರು ಬಾರ್ಗೇನ್ ಮಾಡಲ್ಲ, ಪಾಪ ಕಷ್ಟಪಟ್ಟು ಕೂತಿರುತ್ತೆ, ಕೊಟ್ಬಿಟ್ಟು ತಗೊಂಬನ್ನಿ, ನಿಮ್ಮ ಆರೋಗ್ಯ ಚೆನ್ನಾಗಿರುತ್ತೆ, ಒಂದು ಸಮಾಧಾನ ಇರುತ್ತೆ.
ದೈಹಿಕ ಆರೋಗ್ಯ ಚೆನ್ನಾಯಿತು, ಮಾನಸಿಕ ಆರೋಗ್ಯ, ಒಂದು ಅಜ್ಜಿಗೇನೋ ನಾನು ಸಹಾಯ ಮಾಡಿದೆ ಅನ್ನೋದು ಆ ಅಜ್ಜಿಗೂ ಸಂತೋಷ, ಅದು ಸಾಮಾಜಿಕ ಆರೋಗ್ಯ ನಿಮ್ಮಿಬ್ಬರ ಮಧ್ಯ. ಅದಂಗೆ ಪರಿಚಯನೇ ಆಗಿಬಿಡುತ್ತೆ ಅಜ್ಜಿ ನೀವು ದಿನ ತಗಂತ ಸಾಮಾಜಿಕ ಆರೋಗ್ಯ. ಎಲ್ಲೋ ಒಂದು ಕಡೆ ಆಧ್ಯಾತ್ಮಿಕ ಆರೋಗ್ಯನೂ ನಮಗೆ ತಲುಪುತ್ತೆ ನೋಡಿ. ಒಂದು ಸಣ್ಣ ಕ್ರಿಯೆ, ಕರೆಕ್ಟ್ ಎಷ್ಟು ಒಂದು ಸಣ್ಣ ಕ್ರಿಯೆ ನಾನು ಹೇಳಿದ್ದು ಅಲ್ವಾ. ನಾವು ಅದನ್ನು ಮಾಡೋದಿಲ್ಲ. ಹೋಗ್ಬಿಟ್ಟು ಮಾಲಲ್ಲಿ ಒಂದು ಟ್ರೇ ಇಟ್ಕೊಂಡು ಎಲ್ಲ ತರಕಾರಿಗಳು ತರಬಾರ್ದು ಅಂತ ನಾನು ಹೇಳ್ತಾ ಇಲ್ಲ. ಈ ಥರದ ಅವಕಾಶ ಇದ್ದರೆ ರಾಸಾಯನಿಕಗಳಿಂದ ಉಂಟಾಗುವ ಅಪಾಯಗಳನ್ನು ತಾವು ಹೇಳ್ತಾ ಇದ್ದೀನಿ. ಅವಕಾಶ ಇದ್ದಲ್ಲಿ ಈ ಥರ ಬಳಕೆ ಮಾಡಿ. ನೀವು ಅವಕಾಶ ಇಲ್ಲ ಅಂದರೆ ಇನ್ನೇನು ಮಾಡೋಕ್ಕೆ, ಅಥವಾ ಮನೆ ಮೇಲೆ ಟೆರಸ್ ಇದೆ ನಿಮಗೆ, ಒಂದು ಸ್ವಲ್ಪ ಬರೀ ಟಿ ವಿ ಮೊಬೈಲ್ ನೋಡೋ ಬದಲು ಒಂದಷ್ಟು ಗಿಡಗಳು ಹಾಕಿ ಅಲ್ಲೇ ಒಂದು ಸ್ವಲ್ಪ ಮೆಣಸಿನ್ಕಾಯಿ, ಟೊಮ್ಯಾಟೊ, ಒಂದು ಸ್ವಲ್ಪ ಇದಾಕಿದ್ರೆ, ಬೀಜಗಳು ಹಾಕಿದ್ರೆ ನಿಮಗೆ ಕೊತ್ತಂಬರಿ ಸೊಪ್ಪು ಬರುತ್ತೆ, ಆಮೇಲೆ ನಿಮಗೆ ಪುದೀನ ಬರುತ್ತೆ. ಎಲ್ಲಿ ಸಾಧ್ಯನೋ ಅಲ್ಲಿ ಆದಷ್ಟು ಇದನ್ನು ಕಮ್ಮಿ ಮಾಡ್ತಾ ಬನ್ನಿ ಅಂತ ಹೇಳ್ತಾ ಇರೋದು ನಾನು. ಇದರ ಜೊತೆಯಲ್ಲಿ ಇತ್ತೀಚೆಗೆ ನೋಡಿ ಥರ್ಮಲ್ ರೆಸಿಪ್ಟ್ ಅಂತ ಬರ್ತಾ ಇದೆಯಲ್ವಾ. ಥರ್ಮಲ್ ರೆಸಿಪ್ಟ್ ಅಂದರೆ ನಿಮಗೆ ಎಲ್ಲ ಕಡೆ ರೆಸಿಪ್ಟ್ ಕೊಡ್ತಾರೆ. ಮೊದಲು ಕಾಗದದ್ದು ಬರ್ತಾ ಇತ್ತು, ಈಗ ಸ್ವಲ್ಪ ವ್ಯಾಕ್ಸ್ ಥರದ್ದು. ಅದು ಡೇಂಜರ್ ಅಂತ ಎಷ್ಟೋ ಸಂಶೋಧನೆಗಳು ತಿಳಿಸ್ತಾ ಇದೆ. ಅದು ಏನಾಗುತ್ತೆ, ನಮಗೆ ಡರ್ಮಲ್ ಕಾಂಟ್ಯಾಕ್ಟ್ ನಾವು ತಗೊಂಡು ಕೈಲಿಟ್ಕೊಂಡಾಗ ಅದರಲ್ಲಿರುವ ಕೆಮಿಕಲ್ಸ್ಗಳು ಚರ್ಮ ಅಬ್ಸಾರ್ಬ್ ಮಾಡುತ್ತೆ. ಕೆಮಿಕಲ್ಸ್ನ ಮಾಡ್ಕೊಂಡು ದೇಹದ ಒಳಗಡೆ ಹೋದಾಗ ಝೀನೋ ಎಸ್ಟ್ರೋಜನ್ ಪ್ರಮಾಣ ಜಾಸ್ತಿ ಇದೆ ಅದರಲ್ಲಿ ಅಂತ ಹೇಳ್ತಾರೆ. ಹಾಗಾಗಿ ಅದರನ್ನು ಈಗ ನೋಡಿ ನಾನು ಹೇಳ್ತಾ ಹೋದರೆ ಹೇಗೆ ಬದುಕೋದು ಅಂತ ಯೋಚನೆ ಆಗುತ್ತೆ ನಿಮಗೆ. ನಾವು ಅಂಥ ಜಗತ್ತಲ್ಲಿ ಇದ್ದೀವಿ ನಾವು ಇವಾಗ. ಸ್ವಲ್ಪ ನಾವು ಅದ್ರ ಬಗ್ಗೆ ಯೋಚನೆ ಮಾಡಬೇಕು. ಎಲ್ಲಿ ಸಾಧ್ಯನೋ ಎಲ್ಲ ಕಡೆ ಆಗಲ್ಲ, ನಾನು ಒಪ್ಕೊಂತೀನಿ. ಒಂದಷ್ಟು ಮಂದಿ ಈ ರೀತಿ ನೀವು ಹೇಳೋ ಸಲಹೆಗಳನ್ನು ಪಾಲಿಸ್ತಾ ಇದ್ದಾರೆ ಆಲ್ರೆಡಿ. ಅದನ್ನ ಎಲ್ಲರೂ ಕೂಡ ಮಾಡಿದ್ರೆ ಒಳ್ಳೇದಂತ. ಇದು ಎಲ್ಲರಿಗೂ ಬೇಕಾಗಿರೋದು ಆರೋಗ್ಯ. ಬರೀ ಅವ್ರಿಗೆ ಮಾತ್ರನ, ನಿಮಗೆ ಬೇಡವಾ? ನಮಗೂ ಬೇಕು, ನಿಮಗೂ ಬೇಕು. ಇಲ್ಲ ಅಂತಂದರೆ ದುಡ್ದಿದ್ದೆಲ್ಲಾದರೂ ನಾವು ಡೈರೆಕ್ಟ್ ಟ್ರಾನ್ಸ್ಫರ್ ಟು ಹಾಸ್ಪಿಟಲ್ಸ್ ಅಂತ ಮಾಡಬೇಕಾಗುತ್ತೆ. ಹಾಗಾಗಿ ಈಗ ನೋಡಿ, ನಿಮಗೆ ಆರೋಗ್ಯ ಮತ್ತು ಒಂದು ಶೈಕ್ಷಣಿಕ ಇದು ಎಜುಕೇಷನ್ನು ತುಂಬ ಎಕ್ಸ್ಪೆನ್ಸಿವ್ ಆಗ್ತಾ ಇದೆ. ನೀವು ಸುಮ್ಮನೆ ಯಾವುದೇ ಒಂದು ಹಾಸ್ಪಿಟ್ಲಿಗೆ ಹೋಗಿ ಸಿಂಪಲ್ಲಾಗಿ ಜ್ವರ, ಕೆಮ್ಮು, ನೆಗಡಿ ಅಂತ ಹೋಗಿ ಒಂದಷ್ಟೇ ಬರೋಷ್ಟೇ ಒಂದು 5,000 ಬಿಲ್ ಆಗಿರುತ್ತೆ. ದುಡ್ದಿದ್ದು ಎಷ್ಟು ಭಾಗ ಹೋಯ್ತು ಅಲ್ಲಿಗೆ? ಅದೇ ನಾವು 5,000 ಅಲ್ಲ, ಒಂದು 300 ರೂಪಾಯಿ ಖರ್ಚು ಮಾಡಿ ಒಂದಷ್ಟು ಹಣ್ಣು, ಸೊಪ್ಪು, ತರಕಾರಿ ತರಲ್ಲ ನಾವು ಅಲ್ಲ ಹೇಳೋದು. ಹೊರಗಡೆ ಜಂಕ್ ಆಹಾರಕ್ಕೆ ನಾವು ಖರ್ಚು ಮಾಡಿದಷ್ಟು ನಾವು ನಮ್ಮ ದೇಹಕ್ಕೆ ಪೂರಕವಾಗಿರುವಂತಹ ಅಂಶಗಳಿಗೆ ನಾವು ಖರ್ಚು ಮಾಡೋದಿಲ್ಲ. ನಾವು ಇಲ್ಲಿ ಎಲ್ಲೋ ಒಂದು ಸ್ಮಾರ್ಟ್ನೆಸ್ ಬೇಕಲ್ವ. ಎಲ್ಲಿ ಸಾಧ್ಯನೋ ಅಲ್ಲಿ. ಈಗ ಪ್ಲಾಸ್ಟಿಕ್ ಬಾಟಲ್ ಬದಲು ದಿನ ನೀವು ಆಫೀಸ್ಗೆ ಹೋಗೋರೇ ಆದರೆ ನೀವು ಒಂದು ಕಾಪರ್ ಬಾಟಲ್ನ ತಗೊಳ್ಳಿ ಅಲ್ವಾ. ದಿನ ನಾವು ಬಳಕೆ ಮಾಡೋ ಅಂಥ ಕಡೆ ರೀಪ್ಲೇಸ್ ಮಾಡ್ತಾ ಬನ್ನಿ. ಇಲ್ಲ ಅಂತಂದರೆ ಮುಂದೊಂದು ದಿನ ಮನುಷ್ಯನೇ ರೀಪ್ಲೇಸ್ ಆಗ್ಬಿಡ್ತಾನೆ, ಭೂಮಂಡಲದಲ್ಲಿ ಇರೋದೇ ಇಲ್ಲ ಅಲ್ವಾ. ಅಂಥ ಪರಿಸ್ಥಿತಿನ ತಂದ್ಕೊಳ್ಳೋ ಬದಲು ಎಲ್ಲೋ ಒಂದು ಕಡೆ ಸಾಧ್ಯ ಆದಷ್ಟು ನಾವು ಇವುಗಳನ್ನೆಲ್ಲ ಬಳಕೆ ಮಾಡೋದನ್ನು ಕಮ್ಮಿ ಮಾಡಿದ್ರೆ, ಮೊದಲನೇದಾಗಿ ಪ್ಲಾಸ್ಟಿಕ್ ಬಳಕೆ ಕಮ್ಮಿ ಮಾಡಬೇಕು. ಎರಡನೇದು, ಅಡುಗೆ ಮನೆಯಲ್ಲಿರುವ ನಮ್ಮ ಈ ಟೆಫ್ಲಾನ್ ಕೋಟೆಡನ್ನ ಬಿಟ್ಟು ಮೊದಲು ಹಂಚಿತ್ತು ನೋಡಿ, ದೋಸೆ ಹಂಚು, ಅದು ಹೆಂಗೆ ಎಷ್ಟು ಚೆನ್ನಾಗಿರ್ತಿತ್ತದು. ಅದನ್ನು ಅದರಲ್ಲಿ ದೋಸೆ ಎಲ್ಲ ಮಾಡೋರಲ್ಲ, ಅದನ್ನು ಎಷ್ಟು ಸಾಧ್ಯ. ಈಗ ನಮ್ಮ ಮನೇಲಿ ಹಂಚಿದೆ, ಅದೇ ಮಚ್ಚೆಕಾಯಿ ಅಂತೀವಲ್ಲ, ಅದು ಸಹ ಕಬ್ಬಿಣದನೇ ನಮ್ಮ ಮನೇಲಿ. ಅದರಲ್ಲಿ ಅದೇನಾಗಿರುತ್ತೆ ಅಂದರೆ ಸೀಸನ್ಡ್ ಆಗಿಬಿಟ್ರದು ನಿಮಗೆ ಈ ಟೆಫ್ಲಾನ್ ಕೋಟೆಡ್ ಥರನೇ ಬರುತ್ತೆ ಅದರಲ್ಲಿ. ಆಮೇಲೆ ಒಗ್ಗರಣೆಗಳೆಲ್ಲ ಹಾಕ್ತೀವಲ್ಲ ಅಡುಗೆ ಮನೆಯಲ್ಲಿ, ಅದೆಲ್ಲ ಕಬ್ಬಿಣದನೇ ಇಟ್ಕೊಂಡಿರೋದು ನಾನು ಆ ಥರದ್ದು. ಅಂದರೆ ತುಂಬ ಒಳ್ಳೇದದು. ಮೊದಲೆಲ್ಲ ಬಳಕೆ ಮಾಡ್ತಿದ್ರಲ್ಲ ಅದನ್ನು ಮಾಡಿ, ಪ್ಲಾಸ್ಟಿಕ್ ಬದಲು ಕಾಪರ್, ಬ್ರಾನ್ಸ್ ಆ ಥರದ್ದು ಏನು ಇರುತ್ತೆ ಅದನ್ನು ರಿಪ್ಲೇಸ್ ಮಾಡ್ತಾ ಬನ್ನಿ. ಆದಷ್ಟು ರೆಡಿ ಟು ಈಟನ್ನು ಕಡಿಮೆ ಮಾಡಿ, ನೈಸರ್ಗಿಕವಾಗಿ ದೊರಕದಂಥದನ್ನು ಇದು ಮಾಡಿ, ಆದಷ್ಟು ನೈಸರ್ಗಿಕ ಸೌಂದರ್ಯವರ್ಧಕಗಳನ್ನು ಮಾಡಿ. ಈ ಥರ ಎಲ್ಲೆಲ್ಲಿ ಸಾಧ್ಯ ಆಗೋಂಥ ಕಡೆ ಮಾಡಿ. ಸಾಧ್ಯ ಆಗದೇ ಇದ್ದಾಗ ಏನೂ ಮಾಡೋಕ್ಕಾಗಲ್ಲ. ಸೊ ನಮಗೆ ಮುಂದಿನ ದಿನದಲ್ಲಿ ಕಾಯಿಲೆಗಳು ಕಟ್ಟಿಟ್ಟ ಬುತ್ತಿ. ಏಕೆಂತಂದರೆ ಇದು ಒಳಗಡೆ ಹೋದ್ಮೇಲೆ ರಿಯಾಕ್ಷನ್ ಆಗೇ ಆಗುತ್ತಿದೆ. ಹಾಗಾಗಿ ಇದನ್ನೆಲ್ಲ ಕಮ್ಮಿ ಮಾಡ್ತಾ ಬಂದರೆ ಆದಷ್ಟು ಝೀನೋ ಎಸ್ಟ್ರೋಜನ್ಗೆ ನಾವು ಎಕ್ಸ್ಪೋಸ್ ಆಗಲಿಲ್ಲ ಅಂದರೆ ಆ ಒಂದು ಏನು ಪುರುಷ ಅಂತ ಅಥವಾ ಮಹಿಳೆ ಅನ್ನುವ ಒಂದು ಲಿಂಗ ನಿರ್ಧರಿಸುವಂಥ ಅಂಶಗಳಿರುತ್ತಲ್ಲ ಅದನ್ನು ನಾವು ಜೋಪಾನ ಮಾಡ್ಕೊತ ಬರ್ಬೋದು. ಮೇಡಮ್, ಇವಾಗ ನೀವು ಪರಿಪೂರ್ಣ ಆರೋಗ್ಯ ಅಂತ ಇತ್ತೀಚೆಗೆ ಒಂದು ಪುಸ್ತಕವನ್ನು ಕೂಡ ಕನ್ನಡದ ಓದುಗರಿಗೆ ಕೊಟ್ಟಿದ್ದೀರಾ. ಜೊತೆಗೆ ಯೂಟ್ಯೂಬ್ ಚಾನಲ್ಗಳ ಮೂಲಕ ಕೂಡ ಒಂದು ಆರೋಗ್ಯಕ್ಕೆ ಸಂಬಂಧಪಟ್ಟ ಹಾಗೆ ಒಂದು ಶೈಕ್ಷಣಿಕ ಜಾಗೃತಿಯನ್ನು ಕೂಡ ಮಾಡ್ತಾ ಇದ್ದಾರೆ. ಇದ್ರ ಬಗ್ಗೆ ಒಂದಷ್ಟು ಮಾಹಿತಿಯನ್ನು ನಮ್ಮ ವೀಕ್ಷಕರಿಗೆ ತಿಳಿಸ್ಕೊಡ್ತೀರಾ ಅಂತ? ಖಂಡಿತ ಸರ್.
ಈಗ ಇತ್ತೀಚೆಗೆ ಸಪ್ನ ಬುಕ್ ಹೌಸಿಂದ ನನ್ನದು ಒಂದು ಪುಸ್ತಕ 70 ಪುಸ್ತಕಗಳ ಬಿಡುಗಡೆ ಮಾಡಿದ್ರು. ಅದರಲ್ಲಿ ನನ್ನದು ಒಂದು ಅಳಿಲು ಕಾಣಿಕೆ ಅಂತಾರಲ್ಲ, ನಾನೇನು ಕನ್ನಡದಲ್ಲಿ ಅಷ್ಟು ಚೆನ್ನಾಗಿ ಬರೆಯೋ ಸಾಹಿತಿ ಏನಲ್ಲ, ಆದರೆ ವಿಜ್ಞಾನದ ವಿಚಾರಗಳನ್ನು ಜನಸಾಮಾನ್ಯರಿಗೆ ಒಂದು ಸರಳವಾಗಿ ತಿಳಿಸಬೇಕು ಅನ್ನೋ ಒಂದು ಕಾರಣಕ್ಕಾಗಿ ಆ ಒಂದು ಪುಸ್ತಕವನ್ನು ಬಿಡುಗಡೆ ಮಾಡಿದೆ. ಆ ಸಂದರ್ಭದಲ್ಲಿ ಅದನ್ನು ಬಿಡುಗಡೆ ಮಾಡಿದ್ರು. ಪರಿಪೂರ್ಣ ಆರೋಗ್ಯ ಅಂತ ಆ ಪುಸ್ತಕದ ಹೆಸರು. ಸಪ್ನ ಬುಕ್ ಹೌಸಿನಿಂದ ಪ್ರಕಾಶಕರು ಅವರು, ಸಪ್ನ ಬುಕ್ ಹೌಸ್. ಈ ಪುಸ್ತಕದ ರಚನೆಯ ಸಂದರ್ಭದಲ್ಲಿ ಜೆ ರಾಮಲಿಂಗೇಗೌಡರು ನನ್ನ, ಏಕೆಂತಂದರೆ ಕನ್ನಡ ಬರೀಬೇಕಾದ್ರೆ ನನಗೆ ತುಂಬ ತಪ್ಪುಗಳಿರುತ್ತೆ, ಅದನ್ನು ತಿದ್ದಿ ನನಗೆ ಪ್ರೋತ್ಸಾಹ ನೀಡಿದರೆ ಎಲ್ಲ ಪುಸ್ತಕ, ಒಂದು 7 ಪುಸ್ತಕ ಬಿಡುಗಡೆ ಮಾಡಿದ್ದೀನಿ ಕನ್ನಡದಲ್ಲಿ. ಆನುವಂಶೀಯ ಕಾಯಿಲೆಗಳು, ವೈದ್ಯಕೀಯ ವೈರುಧ್ಯ, ಕ್ಯಾನ್ಸರ್, ವರ್ಣತಂತುಗಳು, ಪುರುಷ ಮತ್ತು ಮಹಿಳೆಯರ ಲೈಂಗಿಕ ಆರೋಗ್ಯ ಅಂತ ಆ 2 ಪುಸ್ತಕ. ಇದು ಅದರ ನಂತರ ಪರಿಪೂರ್ಣ ಆರೋಗ್ಯ. ಈ ಎಲ್ಲ ಪುಸ್ತಕಗಳಿಗೂ ಜೆ ರಾಮಲಿಂಗೇಗೌಡರು ಅದನ್ನು ನನ್ನ ಎಲ್ಲ ಒಂದು ಡ್ರಾಫ್ಟ್ನೆಲ್ಲ ಕರೆಕ್ಷನ್ ಮಾಡಿಕೊಡ್ತಿದ್ರು. ಅದೇ ರೀತಿ ಪ್ರಸಾದ್ ಅಂತ JSS ಒಂದು ಪಬ್ಲಿಕೇಶನ್ ವಿಭಾಗದಲ್ಲಿದ್ದಾರೆ, ಅವರು ಸಹ ಕೆಲವೊಂದು ನ್ಯೂನ್ಯತೆಗಳನ್ನು ತಿದ್ದಿ ಅದಕ್ಕೊಂದು ರೂಪ ಕೊಟ್ಟರು. ನಾನು ಸದಾಕಾಲ ಅವರಿಗೆ ಅಭಾರಿಯಾಗಿರ್ತೀನಿ. ಈ ಪುಸ್ತಕದಲ್ಲಿ ಪರಿಪೂರ್ಣ ಆರೋಗ್ಯ ಅಂದರೆ ಹೋಲಿಸ್ಟಿಕ್ ಹೆಲ್ತ್ ಅಥವಾ ಸಂಪೂರ್ಣ ಸ್ವಾಸ್ಥ್ಯ ಆರೋಗ್ಯ ಅಂತ ಕರೀಬೋದು ನಾವು, ಸ್ವಾಸ್ಥ್ಯತೆ. ಇಲ್ಲಿ WHO ಹೇಳೋ ಥರ ವಿಶ್ವ ಆರೋಗ್ಯ ಸಂಸ್ಥೆ ಏನು ಹೇಳುತ್ತಿದೆ ಅಂದರೆ ದೈಹಿಕ ಆರೋಗ್ಯ, ಮಾನಸಿಕ ಆರೋಗ್ಯ, ಸಾಮಾಜಿಕ ಆರೋಗ್ಯ, ಲೈಂಗಿಕ ಆರೋಗ್ಯ, ಆಧ್ಯಾತ್ಮಿಕ ಆರೋಗ್ಯ, ಇಷ್ಟು ಆರೋಗ್ಯಗಳನ್ನು ಒಳಗೊಂಡಿರುವ ವ್ಯಕ್ತಿಯೇ ನಿಜವಾದ ಆರೋಗ್ಯವಂತ ವ್ಯಕ್ತಿ ಅಂತಾರೆ. ಹಾಗಾಗಿ ತುಂಬ ಕಾಂಪ್ಲಿಕೇಟೆಡ್ ಇದು, ಎಲ್ಲರಿಗೂ ಇಷ್ಟೊಂದು ಎಲ್ಲೋ ಒಂದು ಕಡೆ ಕಳ್ಕೊಂಬಿಟ್ಟಿರ್ತೀವಿ. ಹಾಗಾಗಿ ಇದರ ಬಗ್ಗೆ ಒಂದು ನಟ್ಶೆಲ್ಲಲ್ಲಿ ಒಂದು ಸಿಂಪಲ್ ಆಗಿ ನಾನು ಅದನ್ನು ಕಟ್ಟಿಕೊಟ್ಟಿದ್ದೀನಿ, ಪ್ರಯತ್ನ ಮಾಡಿದ್ದೀನಿ. ಎಲ್ಲ ವಿಚಾರಗಳು ತಿಳಿಸೋಕ್ಕಾಗಲ್ಲ, ಏಕೆಂದರೆ ದೈಹಿಕ ಆರೋಗ್ಯ ಅನ್ನೋದೇ ಒಂದು ಸಾಗರ. ಮಾನಸಿಕ ಆರೋಗ್ಯ ಅನ್ನೋದರೆ ಅದ್ರ ಮೇಲೆ ಸಾವಿರಾರು ಪುಸ್ತಕಗಳು ಬರಿಬೋದು. ಹಾಗಾಗಿ ಎಲ್ಲದು ಹಾಗಂದರೆ ಏನು, ಅದರಿಂದ ಬರುವಂಥ ಕೆಲವು ತೊಂದರೆಗಳೇನು, ತೊಂದರೆಗಳ ನಿವಾರಣೆ ಹೇಗೆ, ಒಳ್ಳೆಯ ಆರೋಗ್ಯವನ್ನು ಪಡೆಯುವ ಬಗ್ಗೆ ಹೇಗೆ ಅನ್ನೋದನ್ನು ಸಂಪೂರ್ಣವಾಗಿ ಎಲ್ಲ ಒಂದು ದೈಹಿಕ, ಮಾನಸಿಕ, ಸಾಮಾಜಿಕ, ಲೈಂಗಿಕ, ಆಧ್ಯಾತ್ಮಿಕ ಆರೋಗ್ಯದ ಬಗ್ಗೆ ಆ ಪುಸ್ತಕದಲ್ಲಿದೆ. ಸಪ್ನ ಪುಸ್ತಕ ಇದು ಅವರಿಂದ ಪ್ರಕಟಣೆಗೊಂಡಿದೆ. ಆದರೆ ಯಾರಿಗಾದರೂ ಅದರಲ್ಲಿ ಆಸಕ್ತಿ ಇದ್ದವರು ಅದನ್ನು ತಾವು ಓದಬಹುದು. ಇದು ಪುಸ್ತಕದ ಬಗ್ಗೆ. ಆದರೆ ಮಾತು ವಿತ್ ಮಾಲಿನಿ ಅಂತ ಒಂದು ಯೂಟ್ಯೂಬ್ ಚಾನಲ್ನ ನಾನು ಆಲ್ಮೋಸ್ಟ್ ಒಂದು 2-3 ವರ್ಷದ ಹಿಂದೆಯೇ ಅದೊಂದು ಯೂಟ್ಯೂಬ್ ಚಾನಲ್ ಇದೆ. ಅದು ಯಾವ ಥರ ಅಂದರೆ ಶೈಕ್ಷಣಿಕವಾಗಿ ಜನಸಾಮಾನ್ಯರಿಗೂ ವಿಜ್ಞಾನಿಗಳು ಕನ್ನಡದಲ್ಲಿ ಯಾವ ರೀತಿ ವಿಚಾರಗಳನ್ನು ತಿಳಿಸಬಹುದು ಅನ್ನೋದಕ್ಕೋಸ್ಕರ ಒಂದು ಸಮಾಜದ ಒಂದು ದೃಷ್ಟಿಕೋನದಿಂದ ಸರಳವಾಗಿ ಕೆಲವೊಂದು ನಾನು ಅದರಲ್ಲಿ ಯೂಟ್ಯೂಬ್ ಚಾನಲಲ್ಲಿ ವಿಡಿಯೋಗಳನ್ನು ಮಾಡಿದ್ದೀನಿ. ಸುಮಾರು 455 ವಿಡಿಯೋಗಳು ಇದೆ. ಯಾರಿಗೆ ಬೇಕಾದರೂ ಅದನ್ನು ಸುಮ್ಮನೆ ಒಂದು ಸಲ ನೀವು ವಿಡಿಯೋಗಳು, ನಿಮಗೆ 1.5 ವರ್ಷ ಬೇಕಾಗ್ಬೋದು ಅದನ್ನು ನೀವು ಒಂದೊಂದೇ ದಿನ ನೋಡ್ತಾ ಬಂದ್ರೂ. ಅದರ ಹಿಂದೆ ನನ್ನ ಪರಿಶ್ರಮ ಎಷ್ಟಿದೆ ಅಂತ ನೀವು ಯೋಚನೆ ಮಾಡ್ಬೋದು. ನಾನು ಎಲ್ಲ ಸಂಶೋಧನಾ ಲೇಖನಗಳು, ಯಾರೋ ಇದು ಒಂದು ವೇಗಾಗಿ ಸುಮ್ಮನೆ ಒಂದು ಗಾಳಿಯಲ್ಲಿ ತೇಲಿಸುವ ವಿಚಾರ ಅಲ್ಲ. ಸಂಶೋಧನಾ ಲೇಖನಗಳು, ಸಂಶೋಧನಾ ಗ್ರಂಥಗಳಿಂದ ಅದು ಏನಂದರೆ ಜಗತ್ತಿನಲ್ಲಿ ಒಂದು ಮುಖ್ಯವಾಗಿ ಪ್ರಕಟ ಆಗಿರೋದು ಲ್ಯಾಂಡ್ಸೆಟ್, ನೇಚರ್ ರಿವ್ಯೂ, ಈ ಥರದ್ದು ಬೇಕಾದಷ್ಟು ಒಂದು ಜರ್ನಲ್ಸ್ಗಳಿದೆ, ಇಂಟರ್ನ್ಯಾಷನಲ್ ಸ್ಟ್ಯಾಂಡರ್ಡ್ದು. ಅಂಥ ಗ್ರಂಥಗಳಿಂದ ಮತ್ತು ನಾವು ಸಹ ಪಾಠ ಮಾಡ್ತೀವಲ್ಲ, ಟೀಚ್ ಮಾಡ್ತೀವಲ್ಲ, ಎಲ್ಲದನ್ನು ನಾನು ಫಸ್ಟ್ ಅರ್ಥೈಸ್ಕೊಂಡು ಅದನ್ನು ನಮ್ಮ ಜನಕ್ಕೆ ನಮ್ಮ ಒಂದು ಪರಿಸರದಲ್ಲಿ ಯಾವ ರೀತಿ ಅದನ್ನು ಅಪ್ಲಿಕೇಬಲ್ ಮಾಡ್ಬೋದು ಅಂತೇಳಿ ವಿಡಿಯೋಗಳನ್ನು ಮಾಡಿದ್ದೀನಿ. ಇಲ್ಲೂ ಸಹ ಎಲ್ಲ ವಿಡಿಯೋಗಳು ಆರೋಗ್ಯಕ್ಕೆ ಸಂಬಂಧಿಸಿದಂಥದ್ದೇ. ಪ್ರತಿಯೊಂದು ಆರೋಗ್ಯದನ್ನು ಬಿಟ್ಟು ಹೊರಗಡೆ ನಾನು ಹೋಗಿಲ್ಲ. ದೈಹಿಕ ಆರೋಗ್ಯದ ಬಗ್ಗೆ ಇದೆ, ಮಾನಸಿಕ ಆರೋಗ್ಯದ ಬಗ್ಗೆ, ಸಾಮಾಜಿಕ ಆರೋಗ್ಯ, ಲೈಂಗಿಕ ಆರೋಗ್ಯ, ಹದಿಹರೆಯ, ವಯಸ್ಸಾದವರು, ಮಕ್ಕಳು ಯಾವ ರೀತಿ, ಎಲ್ಲ ಆರೋಗ್ಯಗಳು ಯಾವ್ಯಾವ ವಯಸ್ಸಿನಲ್ಲಿ ಯಾವ ಥರ ಇರಬೇಕು, ಆಧ್ಯಾತ್ಮಿಕ ಆರೋಗ್ಯ, ಈ ಥರದ್ದು ಎಲ್ಲ ಇದೇ ಒಂದು ಚೌಕಟ್ಟಿನಲ್ಲಿ ವಿಡಿಯೋಗಳಿದೆ. 455 ವಿಡಿಯೋಗಳು ಅವೈಲಬಲ್ ಇದೆ. ಎಲ್ಲ ಕನ್ನಡದಲ್ಲಿದೆ, ಸರಳವಾಗಿದೆ. ಹಾಗಾಗಿ ಜನಸಾಮಾನ್ಯರು ಅದನ್ನು ನೋಡಿ ಸಬ್ಸ್ಕ್ರೈಬ್ ಮಾಡಿ ಇನ್ನೂ ಹೆಚ್ಚು, ಏಕೆಂದರೆ ಅವರ ಒಂದು ಪ್ರೋತ್ಸಾಹನೇ ನನಗೆ ನನ್ನ ಇನ್ನೂ ಹೆಚ್ಚು ಕೆಲಸ ಮಾಡೋದಕ್ಕೆ ಒಂಥರ ಆಶೀರ್ವಾದ ಅಂತ ಅನ್ಬೋದು. ನೀವು ಹೆಚ್ಚು ಅದನ್ನು ನೋಡಿ ಸಬ್ಸ್ಕ್ರೈಬ್ ಮಾಡಿ, ಮತ್ತು ಇನ್ನೂ ಯಾವ್ದು ಬೇಕು ಸಮಾಜಕ್ಕೆ, ನನಗೆ ಗೊತ್ತಿರೋ ಹಾಗೆ ನಾನು ಒಂದಷ್ಟು ಮಾಡ್ತಾಯಿದ್ದೀನಿ. ಅದು ಬಿಟ್ಟು ಜನಸಾಮಾನ್ಯರಿಗೆ ಇನ್ನೂ ಯಾವ ವಿಚಾರಗಳ ಬಗ್ಗೆ ಹೆಚ್ಚಿನ ಬೆಳಕು ಬೇಕು ಅಂದರೆ ಸಂಪೂರ್ಣ ವೈಜ್ಞಾನಿಕ ಹಿನ್ನೆಲೆಯಿಂದ ಹೇಳಿರುವಂಥ ವಿಚಾರಗಳು, ಎಲ್ಲ ಅಥೆಂಟಿಕೇಟೆಡ್ ಇನ್ಫಾರ್ಮೇಷನ್ನು
ವಿತ್ ಆಲ್ ರೆಫರೆನ್ಸಸ್. ಹಾಗಾಗಿ ಇದೆರಡನ್ನೂ ತಾವು ಸದುಪಯೋಗ ಮಾಡ್ಕೊಂಡ್ರೆ ನಾನು ಇಷ್ಟು ಕಷ್ಟಪಟ್ಟಿರೋದಕ್ಕೂ ಸಾರ್ಥಕ ಆಗುತ್ತೆ. ಇನ್ನೂ ನಾನು ಅದನ್ನು ಮಾನಿಟೈಸ್ ಮಾಡಿಲ್ಲ. ಅದು ಏನಕ್ಕಿಂತ ನನಗೆ ಅದಕ್ಕಿಂತ ಮುಖ್ಯವಾಗಿ ಅಡ್ವರ್ಟೈಸು ಅಥವಾ ಅದರಿಂದ ಏನೋ ಸಂಪಾದನೆ ಅನ್ನೋದಕ್ಕಿಂತ ಮುಖ್ಯವಾಗಿ ನಿಮ್ಮನ್ನು ರೀಚ್ ಆಗಬೇಕು ಅನ್ನೋದು ಮುಖ್ಯ. ಬಟ್ ಸಬ್ಸ್ಕ್ರಿಪ್ಷನ್ ಇದ್ದಾಗ ಅದು ತುಂಬ ಜನಕ್ಕೆ ರೀಚ್ ಆಗುತ್ತೆ. ಮತ್ತು ಶೇರ್ ಮಾಡಿ ಅದರ ಸದುಪಯೋಗನ ಪಡ್ಕೊಳ್ಳಿ. ಖಂಡಿತವಾಗಿ ಕೂಡ. ಯಾಕಂದರೆ ತಾವು ತಮ್ಮ ಕ್ಷೇತ್ರದಲ್ಲಿ ಇರ್ತಕ್ಕಂಥ ನಿಮ್ಮ ನಾಲೆಜನ್ನು ಹೌದು ನಾವು ಕರ್ನಾಟಕದ ಜನರಿಗೆ ಕನ್ನಡದಲ್ಲಿ ಕೂಡ ಒದಗಿಸುವಂಥ ಕೆಲಸ ಕಾರ್ಯಗಳು ಆಗಬೇಕಾಗಿದೆ. ಇಂಥ ಪುಸ್ತಕಗಳು, ಯೂಟ್ಯೂಬ್ ಚಾನಲ್ಗಳ ಮೂಲಕ ಯಾವುದೇ ಒಂದು ವಿಶ್ವವಿದ್ಯಾಲಯ ಅಥವಾ ಕಾಲೇಜುಗಳಿಂದ ಜಾಸ್ತಿ ಸೇವೆಯನ್ನು ಅದು ಕೂಡ ಒಂದು ಸೋಷಿಯಲ್ ಸರ್ವಿಸ್ ಅಂತಲೇ ಹೇಳ್ಬೋದು. ಬಹಳ ಅಗತ್ಯ ಇದೆ. ಯಾಕಂದರೆ ಸಾಹಿತ್ಯ ಅಂದರೆ ಕೇವಲ ಲಿಟ್ರೇಚರ್ ಅಂದ್ರೆ ಅದರಲ್ಲಿ ಎಲ್ಲ ಕೂಡ ಒಳಗೊಂಡಿರುವಂಥದ್ದು ಸಾಹಿತ್ಯ. ಹಾಗಾಗಿ ಕನ್ನಡದಲ್ಲಿ ಇಂಥ ಮತ್ತಷ್ಟು ಪುಸ್ತಕಗಳು, ಯೂಟ್ಯೂಬ್ ಚಾನಲ್ಗಳು ಬರಲಿ ಅಂತಲೇ ನಾವು ಕೂಡ ಹಾರೈಸಿ ಮತ್ತಷ್ಟು ಪುಸ್ತಕಗಳನ್ನು ತಾವು ಕೂಡ ಮುಂದಿನ ದಿವಸಗಳಲ್ಲಿ ಬರೀರಿ ಅಂತ ಕೇಳ್ಕೊಳ್ತಾ ಇದ್ದೀನಿ. ವಂದನೆಗಳು. ನಮಸ್ತೆ. ಸೊ ನಮ್ಮ ವೀಕ್ಷಕರಿಗೆ ಇಷ್ಟು ಹೊತ್ತು ಬಹಳ ಜೀವನಕ್ಕೆ, ಆರೋಗ್ಯಕರ ಜೀವನಕ್ಕೆ ಬೇಕಂತ ಬಹಳ ಅಮೂಲ್ಯವಾದ ವಿಚಾರಗಳು, ಮುಖ್ಯವಾಗಿ ಈ ರಾಸಾಯನಿಕಗಳ ಅತಿಯಾದ ಬಳಕೆಯಿಂದ, ಅದು ಪ್ಲಾಸ್ಟಿಕ್ ಇರ್ಬೋದು, ಸೌಂದರ್ಯವರ್ಧಕಗಳಿರ್ಬೋದು ಇತ್ಯಾದಿಗಳಿಂದಾಗಿ ಯಾವ ರೀತಿಯ ಒಂದು ಅಪಾಯಗಳಿರುತ್ತೆ ಅದ್ರ ಬಗ್ಗೆ ಮತ್ತು ಅದನ್ನು ಹೇಗೆ ಅವಾಯ್ಡ್ ಮಾಡೋದು ಅದ್ರ ಬಗ್ಗೆ ಸಾಕಷ್ಟು ಉಪಯುಕ್ತವಾದ ಮಾಹಿತಿಯನ್ನು ವಿವರವಾಗಿ ತಿಳಿಸಿಕೊಟ್ಟಿದ್ದೀರಾ. ಅದಕ್ಕಾಗಿ ಧನ್ಯವಾದಗಳು. ವೀಕ್ಷಕರೇ, ಇಂತಹ ಮತ್ತಷ್ಟು ಉಪಯುಕ್ತ ವಿಡಿಯೋಗಳಿಗೆ ವಿಶ್ವವಾಣಿ ಹೆಲ್ತ್ ಯೂಟ್ಯೂಬ್ ಚಾನಲನ್ನು ವೀಕ್ಷಿಸಿ ಮತ್ತು ಸಬ್ಸ್ಕ್ರೈಬ್ ಮಾಡಿ. ವಂದನೆಗಳು.